ಏನಾಗಿತ್ತು ನಿಮಗೆ? ನಾವು ವೆಲ್ಡಿಂಗ್ ಕೆಲಸ ಮಾಡುವಾಗ ಅದರ ಸ್ಪಾರ್ಕ್ ಬಿದ್ದು ಸ್ಫೋಟಕ ವಸ್ತುವಿಗೆ ಬಿದ್ದದ್ದು. ಕೈ, ಸೊಂಟ ಇದೆಲ್ಲ ಬರ್ನ್ ಆಗಿತ್ತು ಫುಲ್ಲು. ಖರ್ಚು ಸಹ ಆಸ್ಪತ್ರೆಯಲ್ಲಿದ್ದರೆ ಲಕ್ಷ ಕಟ್ಟಲೇಬೇಕಿತ್ತು. ಇಲ್ಲೇ ಒಂದು ನನ್ನ ಫುಲ್ಲು ಬೆಂದು ಹೋಗಿತ್ತು. ನಾನೊಂದು 20,000ದಲ್ಲಿ ಫುಲ್ಲು ರಿಕವರಿ ಆಗಿದ್ದೇನೆ. 20,000ದಲ್ಲಿ ರಿಕವರಿ ಆಗಿದ್ದೀರಿ? ಈ ಭಾಗದಿಂದ ಫುಲ್ ಕೆಳಗಡೆ ಎಲ್ಲ ಬರ್ನ್ ಆಗಿತ್ತು. ಆಸ್ಪತ್ರೆಯಲ್ಲಿ ಇಲ್ಲಿ ಆಗುದಿಲ್ಲ ಅಂತೇಳಿ ನಿಮ್ಮ ಎಮರ್ಜೆನ್ಸಿ ನೀವು ಮಂಗಳೂರು ಕರ್ಕೊಂಡು ಹೋಗಿ ಅಂತ ಹೇಳಿ ಅವರಿಂದಾಗಿ ನಾನು ಯಾವತ್ತು ಚಿರಋಣಿಯಾಗಿ ಇರ್ತೇನೆ. ನಾನು ಇಲ್ಲಿಂದ ಫುಲ್ಲು ಬರ್ನ್ ಆಗಿದೆಯಲ್ಲ. ಆಸ್ಪತ್ರೆಯಿಂದ ಹೊರಟು ಡಿಸ್ಚಾರ್ಜ್ ಆಗಿ ಡೈರೆಕ್ಟ್ ಬಂದದ್ದೇ ಇವರ ಮನೆಗೆ. 5 ದಿವಸದಲ್ಲಿ ನಾನು ಎದ್ದಿದ್ದೇನೆ. 5 ದಿವಸದಲ್ಲಿ ಕುದಿಯುವ ಬಿಸಿ ನೀರಿಗೆ ಬಿದ್ದು ಇಡೀ ಒಂದು ಮುಕ್ಕಾಲಂಶ ಬೆಂದಿತ್ತು. ಪರಿಸ್ಥಿತಿ ತುಂಬ ವಿಕೋಪದಲ್ಲಿತ್ತು. ಯಾಕಂತ ಹೇಳಿದರೆ ನಮಗೆ ನೋಡುವಾಗಲೇ ಅದನ್ನು ಹೆದರಿಕೆ ಆಗ್ತಿತ್ತು. ನಾನು ಮೆಲ್ಲ ಕರೆದು ಹೇಳಿದೆ, ನೀವು ಹಾಸ್ಪಿಟಲ್ಗೆ ಹೋಗೋದಿಲ್ವಾ? ಆಗ ಅವರು ಹೇಳಿದರು, ಇಲ್ಲ ಅವರು ಭಟ್ರು ಅಷ್ಟು ಧೈರ್ಯ ಕೊಟ್ಟಿದ್ದಾರೆ. ನಾನು ಮಾತ್ರ 2 ದಿನಕ್ಕೊಮ್ಮೆ ನೋಡಿ ಬರ್ತಿದ್ದೆ ಹೇಗುಂಟಂತ. ಅಂದರೆ ಒಂದು ವಾರದಲ್ಲಿ ಆ ರಿಕವರಿಯನ್ನು ನೋಡುವಾಗ ನಮಗೆ 100ರಲ್ಲಿ 100 ಒಂದು ಧೈರ್ಯ ಬಂತು. ನಾವು ತುಂಬ ಕಡೆ ನಾವು ಕೂಡ ಅದನ್ನು ಹೇಳಿದ್ದೇವೆ. ಸ್ನೇಹಿತರೆ ನಮಸ್ಕಾರ. ಬ್ಲಾಗ್ ವಿತ್ ಹೇಮಂತ್ ಸಂಪಾಜೆ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಆದರೆ ಇವತ್ತು ನಾನು ನಿಮ್ಮ ಜೊತೆ ಬಂದಿದ್ದೀನಿ ಒಂದು ಜಮದಗ್ನಿ ಆಯಿಲ್ ಜೊತೆಗೆ. ಏನಿದು ಜಮದಗ್ನಿ ಆಯಿಲ್ ಅಂತ ಹೇಳಿದರೆ, ಸುಟ್ಟ ಗಾಯಗಳಿಗೆ ರಾಮಬಾಣದಂತಿರುವಂತಹ ಈ ಒಂದು ಜಮದಗ್ನಿ ಆಯಿಲ್ ಪಾರಂಪರಿಕವಾದಂತಹ ನಾಟಿ ಅಗ್ನಿಶಮನವಾದಂತಹ ಒಂದು ತೈಲ. ನಿಜಕ್ಕೂ ಕೂಡ ಇದರ ವಿಶೇಷತೆ ಏನು ಅನ್ನೋದನ್ನು ಅನುಭವಿಸಿದವರು, ಅನುಭವಕ್ಕೆ ಒಳಗಾದವರು ಇವತ್ತು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಭಾಳಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಮುಖ್ಯವಾಗಿದ್ದು ಬೆಂಕಿಯಿಂದ ಏನೇ ಗಾಯ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ನಾವು ಎಲ್ಲೋ ವೆಹಿಕಲಲ್ಲಿ ಹೋಗ್ತೀವಿ, ಆ ವೆಹಿಕಲ್ನ ಏನು ಸೈಲೆನ್ಸರ್ ಇರುತ್ತೆ, ಅದರ ಖಾಲಿ ಆಗುತ್ತೆ. ಇಂಥ ಸಮಯದಲ್ಲಿ ಕೂಡ ಈ ಆಯಿಲ್ ಕೆಲಸ ಮಾಡುತ್ತೆ, ಜಮದಗ್ನಿ ಆಯಿಲ್. ಜೊತೆಗೆ ಬೆಂಕಿ, ಅಗ್ನಿ ಅವಘಡಗಳು ಅಲ್ಲಲ್ಲಿ ಆಗ್ತಾನೇ ಇರುತ್ತೆ. ಪ್ರತಿದಿನ ನಾವು ನ್ಯೂಸ್ಗಳಲ್ಲಿ ನೋಡ್ತೀವಿ, ಅಗ್ನಿ ಅವಘಡ ಆಯ್ತಂತೆ, ಸಂಪೂರ್ಣವಾಗಿ ಸುಟ್ಟು ಹೋದ್ರಂತೆ, ಎಲ್ಲ ವಿಚಾರಗಳನ್ನು ನಾವು ನೋಡ್ತಾ ಇರ್ತೀವಿ. ಆದರೆ ಅಂತಹ ಇನ್ನೇನು ಆಸ್ಪತ್ರೆಯಲ್ಲೂ ಕೂಡ ಆಗೋದಿಲ್ಲ ಅಂತ ಹೇಳಿ ಅದನ್ನು ಕೈ ಬಿಟ್ಟವರು ಕೂಡ ಇಲ್ಲಿಗೆ ಬಂದ ನಂತರ ವಾಸಿಯಾಗಿರೋರು ತುಂಬ ಜನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದರು. ಆದರೆ ಇಂಥ ಒಂದು ಆಯಿಲನ್ನು ಕೇವಲ ಒಂದು 20,000 ರೂಪಾಯಿಗೆ ಅವರು ಕೊಟ್ಟರು ಅಂತ ಹೇಳಿದರೆ ನಿಜಕ್ಕೂ ಕೂಡ ಬಹಳ ಆಶ್ಚರ್ಯ ಆಗುತ್ತೆ. ಕೇವಲ ಅವರ ಒಂದು ಜಮದಗ್ನಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ಮೇಲೇ ಅವರು ಇಷ್ಟೊಂದು ಒಳ್ಳೆಯ ತಂದೆಯ ಕಾಲದಿಂದ ಬಂದಿರೋದು. ಇವತ್ತು ನಿನ್ನೆದಲ್ಲ, ಇವರು ತಂದೆಯ ಕಾಲದಿಂದಲೂ ಕೂಡ ಈ ಸುಟ್ಟ ಗಾಯಗಳಿಗೆ ಇವರು ಈ ಒಂದು ತೈಲವನ್ನು ಕೊಡ್ತಾ ಇದ್ದಾರೆ. ತುಂಬ ಜನ ಬಂದು ಇಲ್ಲಿ ಕಮ್ಮಿ ಆಗಿದೆ, ವಾಸಿಯಾಗಿದೆ. ಅದೇ ರೀತಿಯಾಗಿ ಮತ್ತೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವು ದುಡ್ಡಿಗೋಸ್ಕರ ಮಾಡೋದಲ್ಲ, ಇದು ಜಸ್ಟ್ ಸೇವೆಗೋಸ್ಕರ ನಾವು ಮಾಡ್ತೀವಿ. ಹಾಗೆಯೇ ಜನರು ನಮ್ಮ ಬಳಿಗೆ ಬರ್ತಾರೆ. ಬಂದ ಜನರು ನಮಗೇನಾದರೂ ಈ ಔಷಧಿಯ ಒಂದು ಸಣ್ಣ ಪ್ರಮಾಣದ ಒಂದು ಮೊತ್ತವನ್ನು ಪಾವತಿ ಮಾಡಿ ಹೋಗ್ತಾರೆ. ಆದರೆ ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಸೇವೆಯನ್ನು ಅನುಗುಣವಾಗಿ ಮಾಡಿರುವಂತಹ ಈ ಒಂದು ಜಮದಗ್ನಿ ಆಯಿಲ್, ಇವರಿಗೆ ಸಾಕಷ್ಟು ಹೆಸರು ಕೂಡ ಬಂದಿದೆ. ರವಿರಾಮ್ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ಕುಂಬ್ರದ ಬಳಿಯ ರವಿರಾಮ್ ಭಟ್ರು ಈಗ ಇತ್ತೀಚೆಗೆ ಬಹಳಷ್ಟು ಫೇಮಸ್ ಆಗ್ತಾ ಇದ್ದಾರೆ. ಸರ್, ನಿಮ್ಮ ಫೇಮಸ್ ನೋಡಿ ನಾವಿಲ್ಲಿಗೆ ಬಂದಿದ್ದೀವಿ. ಏನಿದು ಜಮದಗ್ನಿ ಆಯಿಲ್ ಅಂತ ನಾವು ಫಸ್ಟ್ ನಿಮ್ಮನ್ನೇ ಕೇಳಬೇಕಾಗತ್ತೆ. ಜಮದಗ್ನಿ ಆಯಿಲ್ ಅಂತ ಹೇಳಿದರೆ, ಈಗ ನಾನು ಆ್ಯಕ್ಚುಲಿ ನಮ್ಮ ವೃತ್ತಿ ಬಂದು ಪೌರೋಹಿತ್ಯ ವೃತ್ತಿಯನ್ನು ನಾನು ಮಾಡ್ತಾ ಇದ್ದೇನೆ. ಇಲ್ಲಿ ಏನಾಯಿತು, ನಮ್ಮ ವೃತ್ತಿಯಲ್ಲಿ ನಾನು ತೊಡಗಿಸಿಕೊಂಡಿರುವ ಸಂದರ್ಭದಲ್ಲಿ ನನ್ನ ತಂದೆಯವರು ಹೇಳಿದರೆ ತಪ್ಪಾಗ್ತದೆ, ನನ್ನ ತಂದೆಯ ತಾಯಿ, ನನ್ನ ಅಜ್ಜಿಯವರು ಈ ಔಷಧಿಯನ್ನು ಈ ಗ್ರಾಮ ವ್ಯಾಪ್ತಿಯಲ್ಲಿ ಕೊಡ್ತಾಯಿದ್ದರು. ಅದು ಆ ಕಾಲಘಟ್ಟ ನಂತರ ನನ್ನ ತಂದೆಯವರು ಅದನ್ನು ರೂಢಿಯಲ್ಲಿ ಮಾಡಿಕೊಂಡಿದ್ದರು. ಆಗಿನ ಸಮಯದಲ್ಲಿ ಔಷಧಿಗೆ ಬೇಕಾದಂಥ ಮೆಡಿಸಿನ್ಗಳೆಲ್ಲ, ಅದಕ್ಕೆ ಗಿಡಮೂಲಿಕೆಲ್ಲ ಅವರೇ ತರ್ತಾ ಇದ್ದರು, ತಂದೆಯವರೇ. ಅದಕ್ಕೆ ಉಪಯುಕ್ತವಾದ ತೆಂಗಿನ ಎಣ್ಣೆಯನ್ನು ಅವರು ಸುಟ್ಟ ಗಾಯಗಳ ಆದ ಪೇಷಂಟ್ಗಳ ಕೈಯಿಂದಲೇ ತೆಂಗಿನ ಎಣ್ಣೆ ತೆಗೆದುಕೊಂಡು ಔಷಧಿ ಕೊಡ್ತಾಯಿದ್ರು. ಅವಾಗ ಹಾಗೆ ಅಂತ ಹೇಳಿದರೆ ಫ್ರೀ ಸೇವೆ ಅಂತ ಹೇಳುವಂಥ ಇದರಲ್ಲಿ ಕೊಡ್ತಾಯಿದ್ರು. ಮತ್ತು ಅದು ತಂದೆ 2017ರಲ್ಲಿ ತೀರಿಕೊಂಡ ಮೇಲೆ ನಮ್ಮಲ್ಲಿ ಅದು ಎಕ್ಸ್ಪೈರಿ ಡೇಟ್ ಇಲ್ಲ, ಅದಕ್ಕೆ ಹಾಳಾಗೋದಿಲ್ಲ ಔಷಧಿ, ಎಷ್ಟು ವರ್ಷ ಆದರೂ ಹಾಳಾಗೋದಿಲ್ಲ. ಅದು ನಮ್ಮಲ್ಲಿ ಶೇಖರಣೆ ಮಾಡಿಟ್ಟ ಔಷಧಿ ಇದ್ದ ಕಾರಣ ಅದನ್ನು ನನ್ನ ತಾಯಿಯವರು ಭಾಗೀರಥಿ ಭಟ್ ಅಂತೇಳಿ ಅವರು ಕೊಡ್ತಾಯಿದ್ರು ಬಂದವರಿಗೆ. ಹಾಗೆ ಅದು ಖಾಲಿ ಆಯಿತು. ಈ 2022ನೇ ಇಸವಿಗಾಗೂ ಅದು ಖಾಲಿ ಆಯಿತು. ಖಾಲಿ ಆದ ಮೇಲೆ ಏನಾಯಿತು ಅಂತ ಹೇಳಿದರೆ, ಗಾಯಾಳುಗಳು ಪ್ರಚಾರ ಇರ್ತದೆ ಅಲ್ವಾ, ಗಾಯಾಳುಗಳು ಬರೋದು ಕಡಿಮೆ ಆಗೋದಿಲ್ಲ, ಅವರು ಬರ್ತಾನೇ ಇರ್ತಾರೆ. ಈ ಸಂದರ್ಭದಲ್ಲಿ ನನ್ನ ಅಮ್ಮ ಹೇಳಿದರು, ಇದನ್ನು ನಾವು ಮುಂದುವರಿಸಲೇಬೇಕು ಮಗ, ಇದನ್ನು ಆಗಲಿಕ್ಕಿಲ್ಲ ಅಂತ ಹೇಳಿದರು. ಅಷ್ಟೊತ್ತಿಗೆ ನಾನು ಹೇಳಿದೆ, ಇದು ಪೌರೋಹಿತ್ಯರಿಗೆಲ್ಲ ಆಗುವ ಕೆಲಸವ, ಇದೆಲ್ಲ ನಾವು ಹೊರಗಡೆ ಪೌರೋಹಿತ್ಯ ಒತ್ತಡದಲ್ಲಿರುವ ಸಂದರ್ಭದಲ್ಲಿ ಇದನ್ನು ಮಾಡಿಕೊಂಡು ಕೂತ್ಕೊಳ್ಳೋದು, ಇದನ್ನು ನಾವು ಪ್ರಚಾರ ಮಾಡೋದು ತುಂಬ ಕಷ್ಟ ಅಂತ ಹೇಳುವಾಗ ಮತ್ತೆ ಅವರು ಸುಮ್ಮನೆ ಆದರೂ
ಮತ್ತು ಒಂದು ದಿವಸ ನಮಗೆ ಹೊಳೆಯಿತು. ಅಂದರೆ ನನ್ನ ಅಣ್ಣ ಇದ್ದಾರೆ ಸತ್ಯನಾರಾಯಣ ಭಟ್ ಅಂತೇಳಿ, ಅವರ ಹತ್ರ ಮತ್ತು ನನ್ನ ಅಮ್ಮನ ಹತ್ರ ಎಲ್ಲ ಮಾತಾಡಿ ಮತ್ತು ಪುನಃ ಇದು ಪ್ರಾರಂಭ ಮಾಡಿದ್ದೇವೆ. ಪ್ರಾರಂಭ ಮಾಡುವಾಗ ಏನಾಯಿತು, ಇದಕ್ಕೆ ಹೆಸರಿರಲಿಲ್ಲ. ನೀವಾಗಲೇ ಕೇಳಿದ್ರಿ ಜಮದಗ್ನಿ ಅಂದರೆ ಏನು ಅಂತೇಳಿ. ಇದಕ್ಕೆ ಹೆಸರು ಇರಲಿಲ್ಲ. ಈ ಹೆಸರು ಇಲ್ಲದಿರುವಾಗ ನಾವು ಔಷಧಿಯನ್ನು ಕೊಡೋದು ಹೇಗೆ? ಒಂದು ವ್ಯಕ್ತಿಗೆ ನಾವು ಮುಟ್ಟಿಸುವಾಗ ಅದಕ್ಕೊಂದು ಹೆಸರು ಬೇಕು. ತಂದೆಯವರು ಒಟ್ಟಾಗಿ ಒಂದು ಸುಟ್ಟ ಗಾಯಕ್ಕೆ ಔಷಧಿ ಅಂತ ಕೊಡ್ತಾ ಇದ್ದರು. ನಾವು ಅದನ್ನು ಒಂದು ಹೆಸರು ಇಲ್ಲದೆ ಕೊಡೋದು ಸರಿಯಲ್ಲ ಅಂತೇಳಿ ಯೋಚನೆ ಮಾಡುವಾಗ ನಮಗೆ ಹೊಳೆದದ್ದು ಈ ಜಮದಗ್ನಿ ಅಂತೇಳಿ ಹೆಸರು ಇಟ್ಟರೆ ಹೇಗೆ ಅಂದರೆ, ಜಮದಗ್ನಿ ಅಂತ ಹೇಳಿದರೆ ಅದರ ಅರ್ಥ ಏನಂತೇಳಿ ಉರಿಯುತ್ತಿರುವ ಬೆಂಕಿ. ಉರಿಯುತ್ತಿರುವ ಬೆಂಕಿಯನ್ನು ನಂದಿಸಿದರೆ ಏನು, ನಂದಿಸುವ ಕಾರ್ಯ ನಾವು ಮಾಡುವ, ಅದೇ ಅದಕ್ಕೆ ಸಿಕ್ಕತಕ್ಕಂಥ ಹೆಸರನ್ನು ಇಟ್ಟು ನಾವು ಈಗ ಅದು ಪ್ರಚಲಿತದಲ್ಲಿದೆ. ಜಮದಗ್ನಿ ಅಂದರೆ ಹಾಗೆ ನಮ್ಮ ಋಷಿ ಪರಂಪರೆ, ನಮ್ಮ ಗೋತ್ರ ಬಂದು ಜಮದಗ್ನಿ. ಆ ಜಮದಗ್ನಿ ಗೋತ್ರದ ಪರಂಪರೆ ಆದ ಕಾರಣ ಅದಕ್ಕೆ ಜಮದಗ್ನಿ ಅಂತಲೇ ನಾವು ಹೆಸರನ್ನಿಟ್ಟು ಈಗ ಅಗ್ನಿಶಮನ ತೈಲ ಅಂತೇಳಿ ಮಾಡಿ ಅದನ್ನು ಈಗ ಕೊಡ್ತಾ ಇದ್ದೇವೆ. ಪ್ರಕೃತ ಈಗ ನಮ್ಮ ಮೊದಲು ಗ್ರಾಮದಲ್ಲಿ ಮಾತ್ರ ಇತ್ತು, ಈಗ ನಮ್ಮ ತಾಲೂಕು, ಜಿಲ್ಲೆ, ರಾಜ್ಯಕ್ಕೆ ಸೇರಿ ಹೊರ ರಾಜ್ಯಕ್ಕೂ ನಾವು ಇದನ್ನೀಗ ತಲುಪಿಸ್ತಾ ಇದ್ದೇವೆ. ಹಾಗಾಗಿ ಜಮದಗ್ನಿ ಅಂತ ಹೇಳುವಂಥ ಹೆಸರು ಬಂತು ಸರ್. ಈಗ ಜಮದಗ್ನಿ ಅಂದರೆ ನೀವು ಹೇಳಿದ್ರಿ ಏನು ಅಂತ ಹೇಳಿದ್ರಿ, ಈ ಮದ್ದಿನ ಇತಿಹಾಸವನ್ನು ಕೂಡ ಹೇಳಿದ್ರಿ. ತಂದೆಯ ಕಾಲದಿಂದ ತಾಯಿ ಹೇಳಿದ್ರು ಇದನ್ನು ಮುಂದುವರಿಸಿ ಅಂತ. ಆದರೆ ಈ ಒಂದು ಔಷಧಿಯಲ್ಲಿ ಎಷ್ಟು ಮಂದಿ ಗುಣ ಆಗಿದ್ದಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈಗ ನೀವು ಔಷಧಿ ಎಲ್ಲ ಮಾಡಿದಿರಿ, ಓಕೆ, ಖಂಡಿತ ಎಷ್ಟು ಜನ ಗುಣ ಆಗಿದ್ದಾರೆ ಅಂತ ನೀವು ಹೇಳಿ. ಖಂಡಿತ ಜನ ಗುಣ ಆಗಿದ್ದಾರೆ, ಖಂಡಿತ. ಇದರಲ್ಲಿ ನಾವು ಈಗ ಹೇಳುವಾದ್ರೆ ಸಣ್ಣ ಗಾಯದವರು ನಾವು ಲೆಕ್ಕವೇ ಇಲ್ಲ. ಸಣ್ಣ ಗಾಯಗಳಾಗಿ ಬಂದವರು 1000ಕ್ಕಿಂತ ಮೇಲೆ ಸುಟ್ಟ ಗಾಯವರು. ಈಗ ನಮ್ಮ ಈ ಇದರಲ್ಲೇ ಒಂದು 1000ಕ್ಕಿಂತ ಮೇಲೆ ಗುಣ ಆದವರು ಇದ್ದ ಸಣ್ಣ ಗಾಯದವರು. ದೊಡ್ಡ ಗಾಯದವರು ಈಗ ಕಳೆದ ಸೆಪ್ಟೆಂಬರ್ ತಿಂಗಳಿನ ಮೇಲೆ ಈಗ ಜೂನಿಗೆ ಆಗುವಾಗ 200 ಜನ ದೊಡ್ಡ ಗಾಯದವರು ಗುಣ ಆಗಿದ್ದಾರೆ. ಅಂದ್ರೆ ಪುನರ್ಜನ್ಮ ಪಡ್ಕೊಂಡವರು, ಇನ್ನು ಸತ್ತೋದ ಅಂತ ಹೇಳಿ ಯೋಚನೆ ಮಾಡಿದ್ದಾರೆ. ಅಂಥ ವ್ಯಕ್ತಿಗಳು ಒಂದು 200ಕ್ಕಿಂತ ಹೆಚ್ಚು ಗುಣ ಆಗಿದ್ದಾರೆ. ನಮ್ಮ ಪುತ್ತೂರು, ಸುಳ್ಯ, ಉಡುಪಿ, ಕರ್ನಾಟಕದ ಆಲ್ಮೋಸ್ಟ್ ಕರ್ನಾಟಕ ಎಲ್ಲ ಜಿಲ್ಲೆ ತಾಲೂಕುಗಳಿಂದ ಇಲ್ಲಿ ಬಂದು ಗುಣ ಆದವರು ಇರೋದು ತುಂಬ ಜನ. ಮತ್ತೇನು ಅಂತ ಹೇಳಿದರೆ, ನನ್ನ ತಂದೆಯ ಕಾಲದಲ್ಲಿ ತುಂಬಾ ಜನ ನನಗದು ಅಂದರೆ ಆ ಸಮಯದಲ್ಲಿ ನೋಡಿ ನಮಗೆ ನೆನಪಿರುವುದಿಲ್ಲ. ತಂದೆ ಕೊಡ್ತಾರೆ, ಅವರು ತಗೊಂಡು ಹೋಗ್ತಾರೆ, ಗುಣ ಆಗ್ತದೆ. ಈಗ ನಾವು ಅದಕ್ಕೆ ಒಂದು ವ್ಯವಸ್ಥಿತ ರೀತಿಯಲ್ಲಿ ಅದನ್ನು ಕೊಡಬೇಕು. ಅಂದರೆ ಒಟ್ಟು ಔಷಧಿಯನ್ನು ತಗೊಂಡು ಹೋಗೋದಕ್ಕೆ ಅರ್ಥ ಇಲ್ಲ ಅಂತ ಹೇಳುವಂಥ ವಿಚಾರದಲ್ಲಿ ನಾವು ಈ ರೀತಿಯಾಗಿ ಲೇಬಲ್, ಬಾಟಲ್ಗಳು ಮಾಡಿ ಅದನ್ನು ತಯಾರು ಮಾಡಿ ಕೊಡ್ತಾ ಇದ್ದೇವೆ. ಗುಣ ಆದವರು ಕೂಡ ನಾವು ತುಂಬ ಜನ ಕಂಡಿದ್ದೇವೆ. ಈಗಲೂ ಈಗ ಎಷ್ಟೋ ಜನ, ನಾನು ಹೇಳೋದು, ಎಷ್ಟೋ ಜನ ಹಾಸ್ಪಿಟ್ಲ್ಗಳಿಗೆ ಹೋಗಿ ತುಂಬ ದುಡ್ಡುಗಳನ್ನು ಕಳ್ಕೊಳ್ತಾರೆ. ಹೌದು, ಹಿತ್ತಲ ಗಿಡ ಮದ್ದಲ್ಲ ಅಂತ ನಮ್ಮಲ್ಲಿ ಒಂದು ದೊಡ್ಡ ಮಾತಿದೆ. ಹೌದು ಹೌದು. ಈಗ ಹಿತ್ತಲ ಗಿಡ ಮದ್ದು ಅನ್ನೋದನ್ನ ನೀವು ನಿರೂಪಿಸಿ ತೋರಿಸ್ತಾ ಇದ್ದೀರಾ. ಖಂಡಿತ. ಸೊ ನಿಮ್ಮಲ್ಲಿಗೆ ಸುಟ್ಟ ಗಾಯಗಳಿಂದ ಎಲ್ಲೋ ಹಾಸ್ಪಿಟ್ಲಿಗೆ ಹೋಗಿ 4-5 ಲಕ್ಷ ಬಿಲ್ ಹೋಗಬಹುದು. ಹೌದು ಹೌದು ಹೌದು. ನಿಮ್ಮ ಹತ್ರ ಬಂದವರಿಗೆ ನೀವು ಮೇಜರ್ ಆಗಿ ಹೇಳಿದ್ರು ತುಂಬಾ ಬದುಕೋದೇ ಇಲ್ಲ ಅಂತ ಖಂಡಿತ ಇದ್ದಾರೆ, ತುಂಬ ಜನ ಇದ್ದಾರೆ. ಅದರಲ್ಲಿ ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಈಗ ಸದ್ಯಕ್ಕೆ ವಿಟ್ಲದ ಕಿರಣ್ ಕುಮಾರ್ ಅಂತ ಹೇಳಿ ಆಸ್ಪತ್ರೆಯಲ್ಲಿ 5 ದಿವಸ ಇದ್ದು, ಆಮೇಲೆ ನಮಗೆ ಆಂಬುಲೆನ್ಸ್ ಮುಖಾಂತರ ನೇರವಾಗಿ ನಮ್ಮ ಕುಟೀರಕ್ಕೆ ಬಂದು ಔಷಧಿನ ಪಡೆದು ಕೇವಲ 1 ತಿಂಗಳಲ್ಲಿ ಪುನರ್ಜನ್ಮ ಪಡ್ಕೊಂಡು ಈಗ ಅವರ ಕೆಲಸ ಮಾಡ್ತಾ ಇದ್ದಾರೆ. ಕಿರಣ್ ಕುಮಾರ್ ಅಂತ ಹೇಳಿದರೆ, ಅವರಿಗೆ ಈ ವೆಲ್ಡ್ ಶಾಪಿನಲ್ಲಿ ವೆಲ್ಡ್ ಮಾಡೋ ಸಂದರ್ಭದಲ್ಲಿ ಪಟಾಕಿ ಗೋದಾಮಿನಿಂದ ಬೆಂಕಿ ಹಿಡಿದು ಅವರ ಶರೀರ 99% ಸುಟ್ಟೋಗಿತ್ತು. ಪೇಷಂಟ್ ಹ್ಯಾಂಡ್ ಮಾಡುವಾಗ ನನಗೇ ಧೈರ್ಯ ಬರಲಿಲ್ಲ, ಅಷ್ಟ ಕೇಸ್ ಅದು. ನನಗೇ ಅದನ್ನು ಮುಟ್ಟಿ ಹೇಗಪ್ಪ ಇದನ್ನು ನಾನು ಹ್ಯಾಂಡಲ್ ಮಾಡೋದು ಅಂತೇಳಿ ನನಗೆ ಒಂದು ಧೈರ್ಯವೂ ಇರಲಿಲ್ಲ. ಅಷ್ಟೊತ್ತಿಗೆ ನಾನು ಸತ್ಯ ಹೇಳಬೇಕಾದ್ರೆ ಆ ಪೇಷಂಟ್ ಬಂದು 10 ದಿವಸ ನಾವು ನಿದ್ದೆ ಸರಿ ಮಾಡಲಿಲ್ಲ. ಅಂದರೆ ನನ್ನ ಜವಾಬ್ದಾರಿ ಇತ್ತು. ಪೇಷಂಟ್ ನಾವು ಇಲ್ಲಿ ಕೂತ್ಕೊಳಿಸಲಿಲ್ಲ, ಪೇಷಂಟ್ ನಾವು ಮನೆ ಕಳಿಸಿಕೊಟ್ಟಿದ್ದೇವೆ ಔಷಧಿ ಮಾಡಿ. ಪ್ರತಿ ದಿವಸವೂ ನಾನು ಅವರಿಗೆ ಕಾಲ್ ಮಾಡಿ ಫೋನಿನ ಮುಖಾಂತರ ಹೇಗಿದ್ದೀರಿ ಅಂತೇಳಿ ಕೇಳ್ತಾ ಇದ್ದೆ. 5 ದಿವಸದಲ್ಲಿ ಜಮದಗ್ನಿಯ ಒಂದು ಶಕ್ತಿಯಿಂದ, ಅಥವಾ ಈ ಭೂಮಿಯಲ್ಲಿರುವಂಥ ಪರಶುರಾಮ ಸೃಷ್ಟಿ ಭೂಮಿಯಲ್ಲಿರುವಂಥ ಎಲ್ಲ ದೈವದೇವರ ಶಕ್ತಿಯಿಂದ ಅವ ರಿಕವರಿ ಆಗ್ತಾ ಬಂದ, ಗುಣ ಆಗ್ತಾ ಬಂದ. 1 ತಿಂಗಳು ಸಂಪೂರ್ಣ ಗುಣ ಆಗಿ ನಮ್ಮಲ್ಲಿಗೆ ಬಂದಿದ್ದಾನೆ. ಅವನೇ ಬೈಕ್ ಓಡಿಸಿಕೊಂಡು, ಗಾಡಿ ಓಡಿಸಿಕೊಂಡು 2 ವೀಲರಲ್ಲಿ ಇಲ್ಲಿ ಬಂದು ಔಷಧಿ ತಗೊಂಡು ಹೋಗಿದ್ದಾರೆ. ವೆರಿ ಶಾರ್ಟ್ ಟೈಮಲ್ಲಿ ಗುಣ ಆಯ್ತು. ಹೌದು ಹೌದು ಹೌದು, ಖಂಡಿತ. ಎಷ್ಟು ಮೊತ್ತ ಅಂತ ಹೇಳಿದರೆ, ನಮ್ಮ ಈ ಔಷಧಿ ಲೀಟರ್ ಲೆಕ್ಕದಲ್ಲಿ ಹೋಗಬೇಕಾದ್ರೆ ಆ ವ್ಯಕ್ತಿಗೆ ಬರೀ ಒಂದು 10 ಲೀಟರ್ ತೆಂಗಿನ ಎಣ್ಣೆಯ ತೆನ್ನೆ ಖಾಲಿಯಾಗಿದೆ ಆ ಸಮಯದಲ್ಲಿ. ಮತ್ತು ಗಿಡಮೂಲಿಕೆ ಎಲ್ಲ ಖರ್ಚುಗಳು ಸೇರಿ ಬರೀ 20,000ದಲ್ಲಿ ಅವರು ನಾವು ಗುಣ ಮಾಡಿದ್ದೇವೆ. ನಮಗಿಲ್ಲಿ ಪ್ರಧಾನವಾಗಿ ನಮ್ಮ ಹಣ ಮುಖ್ಯವೇ ಇಲ್ಲ. ಈ ಭಾರತ ಭೂಮಿಯಲ್ಲಿ, ಅದರಲ್ಲಿಯೂ ತುಳುನಾಡಿನಲ್ಲಿ ಶಕ್ತಿಯುದಾನ ಪರಶುರಾಮ ಸೃಷ್ಟಿಯಲ್ಲಿ ಇರುವಂಥ ಗಿಡಮೂಲಿಕೆಯಿಂದ ಈ ಔಷಧಿ ತಯಾರಾಗಿದೆ. ಈ ಔಷಧಿಯಿಂದ ಆ ವ್ಯಕ್ತಿ ಗುಣ ಆಗಿದ್ದಾರೆ. ಕಂಪ್ಲೀಟ್, ಖಂಡಿತ 100%.
ಯಾವುದೇ ಸಮಸ್ಯೆ ಇಲ್ಲ ಅಂತ. ಎಕ್ಸಾಂಪಲ್ ಇನ್ನೊಂದು ಹೇಳಬೇಕಾದ್ರೆ ಇನ್ನೊಬ್ರು ನವೀನ್ ಅಂತ ಇದ್ದಾರೆ. ಅವರು ಕೂಡ 2-3 ಆಸ್ಪತ್ರೆಗೆ ಹೋಗಿ ಎದೆ ಭಾಗ ಮತ್ತು ಅವರ ತಲೆ ಭಾಗ ಅದು ಕೂಡ ದೊಡ್ಡ ಗಾಯಾಳು ನಮಗೆ. ತಲೆ ಅಂತ ಹೇಳುವಾಗ ನೋಡಿ ಬ್ರೈನ್ ಇದು ವಿಚಾರ. ನಾವು ತಲೆಗೆ ಔಷಧಿ ಮಾಡುವಾಗ ತುಂಬ ಕೇರ್ಫುಲ್ ಆಗಿರಬೇಕು. ತಲೆ ಅದು ಸ್ವಲ್ಪ ಹೊಂದಾಗಿತ್ತು ಇಲ್ಲಿ ಬರುವಾಗ. 1 ತಿಂಗಳು ಹಳೆಯ ಗಾಯ ಅದು. 1 ತಿಂಗಳಲ್ಲಿ ಒಂದು 6 ಲಕ್ಷ ರೂಪಾಯಿ ಮುಗಿಸಿ ನಮ್ಮ ಇಲ್ಲಿಗೆ ಮೊದಲು ಗುಣ ಆದ ವ್ಯಕ್ತಿ, ಆ ವ್ಯಕ್ತಿಯನ್ನು ಇಲ್ಲಿ ಕರ್ಕೊಂಡು ಬಂದರು. ಬರುವಾಗ ಅವರೇ ಹೇಳಿದರು, ನಾನು ಬದುಕುವುದೇ ಕಷ್ಟ ಅಂತ ಇದ್ದೆ ಭಟ್ರೆ ಅಂತ ಹೇಳಿ. ಹಾಗೆ ಇವತ್ತು ಅವರು ಕೂಡ ಗುಣ ಆಗಿದ್ದಾರೆ. ಎದೆಯ ಭಾಗ ಮತ್ತು ತಲೆಯ ಭಾಗ ಸಂಪೂರ್ಣ ಗುಣ ಆಗಿ ಇವತ್ತು ಪುನರ್ಜನ್ಮ ಪಡ್ಕೊಂಡಿದ್ದಾರೆ. ಈ ಪುನರ್ಜನ್ಮ ಪಡ್ಕೊಂಡು ಈಗ ಅವರು ಆಟೋ ಓಡಿಸ್ತಾ ಇದ್ದಾರೆ. ಅವರು ಕೂಡ ಪುನರ್ಜನ್ಮ ಪಡ್ಕೊಂಡಿದ್ದಾರೆ. ತುಂಬ ಬಡವರು ಆದರೂ ಕೂಡ ಅವರಿಗೆ ಕೂಡ ನಾನು ಒಂದು ಮೌಲ್ಯದಲ್ಲಿ ನಾನು ಗುಣ ಮಾಡಿದ್ದೇನೆ. ಒಂದು 20,000ರಲ್ಲಿ ಗುಣ ಮಾಡಬೇಕು ಅಂದರೆ ನಮ್ಮ ಚಾರ್ಜ್ ತಗೊಳ್ಬೇಕಾದ್ರೆ ನಾವು ತುಂಬ ತಗೊಳ್ಬೇಕಾಗ್ತದೆ. ನಾವು ಯಾವುದೇ ಅಂತ ಅಪೇಕ್ಷೆಯನ್ನು ಪಟ್ಟಿಲ್ಲ, ಇಲ್ಲ, ಖಂಡಿತ ಇಲ್ಲ. ಹಾಗಂತೇಳಿ ನಾವು ಸಂಪೂರ್ಣ ಸೇವೆ ಮಾಡಬೇಕು ಅಂತಾದರೆ ಅಷ್ಟು ದೊಡ್ಡ ಸ್ಥಿತಿವಂತ ನಾನಲ್ಲ, ಅದು ನಮ್ಮ ಫ್ಯಾಮಿಲಿ ಅಲ್ಲ. ಅದನ್ನು ನಾವು ಕೂಡ ಹೊರಗಿನ ದುಡಿದೇ ಆಗಬೇಕು. ಹಾಗಿರುವಾಗ ನಮ್ಮೊಂದು ಯೋಜನೆ ಏನಂದರೆ ದೇಶವ್ಯಾಪಿ ಹೋಗಬೇಕು. ಇಂಥ ಗಾಯಗಳು ತುಂಬ ಗಾಯದವರು ನೊಂದುಕೊಂಡಿದ್ದಾರೆ. ಆ ನೊಂದವರು ನಮ್ಮ ಕುಟೀರದಲ್ಲಿ ಜಮದಗ್ನಿಯ ಹೆಸರಲ್ಲಿ, ನಮ್ಮ ಹೆಸರಲ್ಲಿ ಬೇಡ, ಮತ್ತು ನನ್ನ ತಂದೆಯವರು ವೆಂಕಟೇಶ್ವರ ಭಟ್ ಅಂತೇಳಿ, ಮತ್ತು ಅಜ್ಜಿಯವರು, ನನ್ನ ತಾಯಿಯವರು ಇದ್ದಾರೆ, ಈಗ ತಂದೆ ಇಲ್ಲ, ಅವರ ಹೆಸರಲ್ಲಿ ಇದು ಸ್ಥಾಯೀಭೂತಿ ಆಗಬೇಕು ಅಂತ ಹೇಳುವಂಥ ಒಂದು ಸಂಕಲ್ಪ ನಮ್ಮದು. ಆದ್ದರಿಂದ ತುಂಬ ಜನ ಗುಣ ಕೂಡ ಆಗಿದ್ದಾರೆ ನಮ್ಮಲ್ಲಿ. ಹೌದು. ಇನ್ನೀಗ ತುಂಬ ಮಕ್ಕಳು ಆಟ ಆಡ್ತಾ ಇರ್ಬೇಕಾದ್ರೆ ಬೆಂಕಿಯಲ್ಲಿ ಏನೋ ಗಾಯಗಳನ್ನು ಮಾಡಿಕೊಡೋದು ಎಲ್ಲ ಆಗ್ತಾ ಇರುತ್ತೆ ಅಲ್ಲಲ್ಲಿ. ಪೇರೆಂಟ್ಸಿಗೆ ಒಂದು ಚಿಂತೆ ಇರುತ್ತೆ, ಅಯ್ಯೋ ಮುಖದ ಮೇಲೆ ಗಾಯ ಆಯಿತು, ಎಂತ ಮಾಡೋದು, ಮಕ್ಕಳ ಭವಿಷ್ಯ ಹಾಳಾಗತ್ತಲ್ಲ ಅಂತ ಯೋಚನೆ. ಹೌದು, ತುಂಬಾ ಕಡೆ ನೋಡಿದೀವಿ ಇದನ್ನ. ಹೌದು ಹೌದು. ಬೆಳೆಯುವ ಮಕ್ಕಳು ನಾಳೆ ಅವರು ಸೌಂದರ್ಯ ಅನ್ನೋದೇ ಬಹಳ ಇಂಪಾರ್ಟೆಂಟ್. ಒಬ್ಬ ಖಂಡಿತ ಈಗಿನ ಕಾಲದಲ್ಲಿ ತಕ್ಷಣ ರಿಜೆಕ್ಟ್ ಆಗೋದೆಲ್ಲ ಇದೆ. ಹೌದು ಹೌದು ಹೌದು. ನೀವು ಆ ತರದ ಪೇಷಂಟ್ ಅನ್ನ ಹ್ಯಾಂಡಲ್ ಮಾಡಿ ತುಂಬಾ ಮಾಡಿದ್ದೇವೆ. ಮಕ್ಕಳದ್ದು ಮಾಡಿದ್ದೇವೆ. ಫಾರ್ ಎಕ್ಸಾಂಪಲ್ ಈಗ ನಾನು ದೊಡ್ಡವರದ್ದೊಂದು ಹೇಳ್ತೇನೆ ಕತೆ. ನಮ್ಮ ಇಲ್ಲಿ ಪರ್ಪುಂಜ ಅಂತ ಹೇಳಿ, ಅವರ ಹೆಸರು ಈಗ ನನಗೆ ಗೊತ್ತಿಲ್ಲ, ಆದರೂ ಏಜಿಡ್ ಅವರು, ಒಂದು 55-60 ವರ್ಷ ಏಜಿನವರು. ಮುಖ ಫುಲ್ಲು ಸುಟ್ಟೋಗಿತ್ತು. ಅವರ ಮುಖ ಕೂಡ ಗುಣ ಆಗಿ ಕಲೆಗಳು ಹೋಗಿ ಮತ್ತೆ ಗುಣ ಆದ ಫೋಟೋ ನೋಡಬೇಕಾದ್ರೆ ಆ ವ್ಯಕ್ತಿಯೇ ಅಲ್ಲ ಅಂತ ಹೇಳುವಂಥ ಸ್ಥಿತಿಯ ಫೋಟೋ. ಅಷ್ಟು ಅದ್ಭುತವಾಗಿ ಗುಣ ಆಗಿದೆ, ಖಂಡಿತ ಗುಣ ಆಗಿದೆ, ಯಾವುದೇ ಕಲೆಗಳಿಲ್ಲ. ನಾವು ಒಂದು ಹೇಳೋದು, ಸುಟ್ಟ ಗಾಯಲಾದ ತಕ್ಷಣ ನಮ್ಮಲ್ಲಿಗೆ ಬಂದರೆ ಯಾವುದೇ ಕಲೆಗಳು ಉಳಿಯುವುದಿಲ್ಲ. ಸ್ವಲ್ಪ ಹಳೆ ಗಾಯ ಆದರೆ ಸ್ವಲ್ಪ ನಿಧಾನವಾಗಿ, ಅಂದರೆ ಅದು ಅದರ ಮೇಲೆ ಸುಕ್ಕು ಕಟ್ಟಿರ್ತದೆ, ದಪ್ಪ ಬಂದಿರ್ತದೆ. ಆ ಗಾಯಗಳು ಅದು ಹಂತ ಹಂತವಾಗಿ 1 ವರ್ಷದಲ್ಲಿ ಅದು ಗುಣ ಆಗ್ತದೆ. ಔಷಧಿ ಹಚ್ಚದಾಗಬೇಕು. ಮತ್ತು ನಮ್ಮಲ್ಲಿ ಒಳಗಿನ ಗಾಯ ಅಂದರೆ ಹೊಟ್ಟೆಯ ಒಳಗೆ ಸುಟ್ಟ ಗಾಯದ ಔಷಧಿ ಇಲ್ಲ, ಖಂಡಿತ ಇಲ್ಲ, ಯಾರು ತಪ್ಪು ತಿಳ್ಕೊಳ್ಬೇಡಿ. ಹೊರಗಿನ ಚರ್ಮಗಳು ಯಾವುದೇ ಮಾಂಸಖಂಡ ಸುಟ್ಟೋದ್ರೆ ನಮ್ಮಲ್ಲಿ ಔಷಧಿ ಇದೆ. ಒಳಗೆ ಇರುವಂಥ ಯಾವುದೇ ಹಾರ್ಟ್ ಇರ್ಬೋದು, ಲಿವರ್ ಇರ್ಬೋದು, ಕಿಡ್ನಿ, ಯಾವುದೇ ಇದು ಬೆಂದು ಹೋದರೆ ನಮ್ಮಲ್ಲಿ ಔಷಧಿ ಇಲ್ಲ, ಗುಣ ಆಗುವುದಿಲ್ಲ. ಹೊರಗಿನ ಬಾಕಿಯ ಸುಟ್ಟ ಗಾಯಕ್ಕೆ ಮಾತ್ರ ನಮ್ಮಲ್ಲಿ ಔಷಧಿ ಇರುವಂಥದ್ದು. ಅದನ್ನು ನಾವು ಖಂಡಿತ ಗುಣ ಮಾಡುತ್ತೇವೆ, 100% ಗುಣ ಮಾಡ್ತೇವೆ. ಹೌದು ಹೌದು, ಖಂಡಿತ. ಹಾಗಾಗಿ ನಮ್ಮ ರವಿರಾಮ್ ಭಟ್ ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ, ಇದು ಹೊರಗಿನ ಗಾಯಗಳು, ಸುಟ್ಟ ಗಾಯಗಳು ಏನಿರ್ತವೆ ಅದಕ್ಕೆಲ್ಲವೂ ಕೂಡ ನಾವು ಮದ್ದು ಕೊಡ್ತೀವಿ. ದಯವಿಟ್ಟು ಅದನ್ನು ಉಪಯೋಗಪಡಿಸಿಕೊಳ್ಳಿ, ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಉಪಯೋಗ ಪಡೆದುಕೊಂಡ್ರೆ ನಿಮ್ಮ ಏನಾದರೂ ಗಾಯ ಇದ್ದರೆ, ನಿಮ್ಗೆ ಏನಾದರೂ ಗಾಯ ಆಗಿದ್ರೆ ಅದನ್ನೆಲ್ಲವೂ ಕೂಡ ಗುಣಪಡಿಸ್ಕೊಳ್ಬೋದು. ಏನು ದುಡ್ಡು ದೊಡ್ಡ ವಿಷಯ ಅಲ್ಲ, ದುಡ್ಡಿನ ವಿಷಯ ಬರುವುದಿಲ್ಲ ಇಲ್ಲಿ. ಬರುವುದೇನೆಂದ್ರೆ ವೈದ್ಯು ನಾರಾಯಣ ಹರಿ. ಖಂಡಿತ. ಹಾಗೇನೆ ಒಂದು ತಂದೆಯ ಕಾಲದಿಂದ ಬಂದಂತಹ ಒಂದು ವಿದ್ಯೆಯನ್ನು ಅವರು ಸಮಾಜಕ್ಕೆ ನಾವೇನು ಕೊಡಬೇಕು ಅಂತ ಹೇಳುವಂಥ ಮನೋಭಾವ ಚಿಂತನೆಯಲ್ಲಿ ನಾವು ಕೊಡ್ತಾ ಇದ್ದೇವೆ. ನಮಗೆ ಇದು ಸದ್ಯ ಸನ್ಮಾನ ಕೂಡ ಆಯಿತು ನಮಗೆ. ಇದು ಅಶೋಕ ಜನಮನ ಕಾರ್ಯಕ್ರಮದಲ್ಲಿ ಪುತ್ತೂರಿನ ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಅವರು ಜನಮನ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ DKಶಿ ಅವರ ಸಾರಥ್ಯದಲ್ಲಿ ಒಂದು ಕಾರ್ಯಕ್ರಮ ಆಯಿತು. DK ಶಿವಕುಮಾರ್ ಅವರು ಬಂದು ನನಗೆ ಸನ್ಮಾನ ಮಾಡಿದರೆ ಅದೊಂದು ಆನಂದದ ಕ್ಷಣ. ಇದನ್ನು ಆ ಸಮಯದಲ್ಲಿ ನನ್ನ ಗುರುಗಳು ಸಾವಿತ್ರಿ ಮೇಡಮ್ ಅಂತೇಳಿ, ನನ್ನ ಬಾಲ್ಯದಲ್ಲಿ ಶಾಲೆಗೆ ಹೋಗ್ತಾ ಇರುವಾಗ ನನ್ನ ಅಚ್ಚುಮೆಚ್ಚಿನ ಟೀಚರ್, ಅವರನ್ನು ಕರೆದಿದ್ದೆ ನಾನು, ಬನ್ನಿ ಮೇಡಮ್ ಅಂತಲ್ಲ. ಅವ್ರಿಗೆ ಭಾರಿ ಸಂತೋಷ ಆಯಿತು. ಅವರಿಗೆ ಒಂದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಹತ್ರ ಸನ್ಮಾನ ಮಾಡಿಕೊಂಡಿಯಲ್ಲ, ಇನ್ನು ಇದಕ್ಕಿಂತ ದೊಡ್ಡ ವಿಷಯ ಯಾವುದಿಲ್ಲ ಅಂತೇಳಿ. ಹಾಗೆ ಅವರಿಗೂ ಸನ್ಮಾನ ಮಾಡಿದರು. ಅದರ ಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತಿನವರು ನಮಗೆ ಸನ್ಮಾನವನ್ನು ಮಾಡಿದರು. ನಮ್ಮ ಇಲ್ಲಿ ಕದಂಬಾಡಿ ಶ್ರೀರಾಮ್ ಭಜನಾ ಮಂದಿರ ಅಂತೇಳಿ ಅಲ್ಲಿ ಕೂಡ ಸನ್ಮಾನ ಗೌರವ ಮಾಡಿದ್ರು. ಅದಲ್ಲದೆ ನಮಗೆ ಎಲ್ಲ ಧರ್ಮೀಯರು ಅಂತ ಹೇಳುವ ವಿಚಾರದಲ್ಲಿ ಈಗ ಇಲ್ಲಿ ಸಾರೆಪುಣಿ ಅಂತೇಳಿ ಹತ್ತಿರದ ಮಸೀದಿ ಕಟ್ಟಡದ ಉದ್ಘಾಟನೆ ಆಗುವ ಸಂದರ್ಭದಲ್ಲಿ ಕೂಡ ನನಗೆ
ಮುಸ್ಲಿಂ ಬಾಂಧವರು ಸ್ನೇಹಿತರು ಕೂಡ ನನಗೆ ಸನ್ಮಾನವನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕೆಲವು ಟ್ರಸ್ಟ್ಗಳಿಂದ ನನಗೆ ಸನ್ಮಾನಗಳು ಬಂದಿದೆ. ಆ ಸನ್ಮಾನಗಳು ತುಂಬ ಬಂತು. ಈ ಸನ್ಮಾನ ಬರುವ ನಾನು ಯೋಚನೆ ಮಾಡೋದು, ನನಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಕೊಡ್ತಾ ಇದ್ದಾರೆ ಅಂತ ಹೇಳುವಂಥ ಸಂತೋಷ ಕೂಡ, ಒಂದು ಭಯವೂ ಕೂಡ ಇದೆ. ಆದರೆ ಜಮದಗ್ನಿಯ ಒಂದು ಅನುಗ್ರಹದಿಂದ, ಹಿರಿಯರ ಅನುಗ್ರಹದಿಂದ, ನಮ್ಮೆಲ್ಲ ಸ್ನೇಹಿತರ ಒಂದು ಏನು ಹೇಳ್ತಾರೆ ಪ್ರೋತ್ಸಾಹದಿಂದ ಇದೊಂದು ಸಾಧ್ಯ ಆಗ್ತದೆ ಅಂತ ಹೇಳುವಂಥ ಯೋಚನೆ ಕೂಡ ನಮ್ಮ ಮನಸ್ಸಲ್ಲಿ ಉಂಟು. ಅದು ಈಗ ಪ್ರಕೃತಿ ಆಗಿದೆ. ಇನ್ನು ಕೂಡ ಇಡೀ ದೇಶದಲ್ಲಿ ಈ ಔಷಧಿಯನ್ನು ನಾವು ಸ್ಥಾಯೀಭೂತಿ ಮಾಡಬೇಕು ಅಂತ ಒಂದು ನಮ್ಮ ಅಭಿಪ್ರಾಯ ಇದೆ. ಅದಕ್ಕೆ ಅದೇ ನಮ್ಮ ಎಲ್ಲ ಏನು ಹೇಳೋದು ಬಂಧುಗಳ ಸಹಕಾರ ಕೂಡ ನಮಗೆ ಬೇಕು ಅಂತ ನಾವು ಅಪೇಕ್ಷೆ ಪಡ್ತಾ ಇದ್ದೀವಿ. ಈಗಾಗಲೇ ರವಿ ಭಟ್ರು ಹೇಳಿದರು, ಅಂದರೆ ಎಲ್ಲ ಬಂಧುಗಳ ಸಹಕಾರ ಬೇಕು, ಸಹಕಾರ ಇದ್ದರೆ ನಾವು ಇದನ್ನು ಸಂಸ್ಥೆಯನ್ನು ಇಡೀ ದೇಶದಾದ್ಯಂತ ಖಂಡಿತ ವ್ಯಾಪಿಸ್ತೇವೆ, ತಗೊಂಡು ಹೋಗ್ತೇವೆ ಅನ್ನುವಂಥ ಭಾವನೆಯನ್ನು ಹೇಳಿದರು. ಅದ್ರ ಜೊತೆಗೆ ಅವರು ಇಲ್ಲಿ ಪರಿಣಾಮಕಾರಿಯಾಗಿ ಕೊಡ್ತಿರುವಂಥ ಚಿಕಿತ್ಸೆ, ದಯವಿಟ್ಟು ನಿಮ್ಮಲ್ಲಿ ಯಾರೇ ಇರ್ಬೋದು, ಯಾರೇ ಈ ಥರದ ಸುಟ್ಟ ಗಾಯಗಳಿಂದ ಬಳಲ್ತಿರುವವರು ಇರ್ಬೋದು, ಅವರು ಇನ್ನೊಂದು ಮಾತು ಹೇಳಿದರು, ಬೆಂಕಿ ಸುಟ್ಟು ತಕ್ಷಣ ಅದೇ ದಿವಸ ಆಗಿರ್ಬೋದು ಬಂದರೆ ಬೇಗ ಗುಣ ಮಾಡ್ತದೆ, ತುಂಬ ಬೇಗ ತ್ವರಿತವಾಗಿ ಗುಣ ಮಾಡ್ತದೆ. ಸ್ವಲ್ಪ ಲೇಟ್ ಆದರೆ ಒಂಚೂರು ನಿಧಾನ ಆಗ್ತದೆ. ಹಾಗಾಗಿ ಫಸ್ಟ್ ನೀವು ಈ ಥರದ ಅವಘಡಗಳಿಗೆ ತುತ್ತಾದ ಸಂದರ್ಭದಲ್ಲಿ ರವಿರಾಮ್ ಭಟ್ರನ್ನ ಸಂಪರ್ಕ ಮಾಡಿ, ನಾವು ಸಂಪರ್ಕ ಸಂಖ್ಯೆಯನ್ನು ಕೂಡ ಕೊಟ್ಟಿರ್ತೇವೆ, ಜೊತೆಗೆ ಲೊಕೇಶನ್ ಅನ್ನು ಕೂಡ ಅವರ ಮನೆಯದು ಲೊಕೇಶನ್ ಹಾಕಿರ್ತೀನಿ. ದಯವಿಟ್ಟು ನೇರವಾಗಿ ಅವರ ಮನೆಗೆ ಬಂದು ಔಷಧಿಗಳನ್ನು ಪಡ್ಕೊಳ್ಳಿ. ಜೊತೆಗೆ ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ಅವರಿಗೆ ಫೋನ್ ಮಾಡಿ, ಯಾವ ಜಾತಿ ಧರ್ಮ ಭೇದಗಳಿಲ್ಲದೆ, ಯಾವುದೇ ಜಾತಿ ಧರ್ಮ ಭೇದ ಬೇಡ, ಮನುಷ್ಯನಾಗಿ ಹುಟ್ಟಿದಂಥ ವ್ಯಕ್ತಿಗೆ ನಮ್ಮ ಕುಟೀರದಲ್ಲಿ ಖಂಡಿತ ಔಷಧಿ ಸಿಗ್ತದೆ. ಅದಲ್ಲದೆ ದೂರದ ಊರುಗಳಿಗೆ ಇನ್ನವರಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ನಾವು ಕೊರಿಯರ್ ಮಾಡಿ ಕೊಡುವ ವ್ಯವಸ್ಥೆಯೂ ನಮ್ಮಲ್ಲಿ ಇದೆ. ಖಂಡಿತ ಯಾವ ದೇಶದ ಯಾವ ಮೂಲೆಗೂ ಕೂಡ ನಾವು ಔಷಧಿಯನ್ನು ಕೊರಿಯರ್ ಮಾಡಿ ಕೊಡುತ್ತೇವೆ. ಬರ್ಲಿಕ್ಕೆ ಕಷ್ಟ ಅಂತಾದ್ರೆ ನನಗೆ ಅವರ ಪೇಷಂಟ್ಗಳ ಫೋಟೋ ಹಾಕಿದ್ರೆ ಸಾಕು, ಇಂಥ ಹೀಗೆ ಗಾಯಗಳಿದೆ ಅಂತ ಅಷ್ಟು ಅವಕ್ಕೆ ಬೇಕಾದಷ್ಟು ಔಷಧಿ ನಾವು ಕಳಿಸಿಕೊಡ್ತೇವೆ. ಇನ್ನೊಂದೇನು ಅಂತ ಹೇಳಿದ್ರೆ ಇದಕ್ಕೆ ಎಕ್ಸ್ಪೈರಿ ಡೇಟ್ ಇಲ್ಲ. ಈ ಔಷಧಿಗೆ 50 ವರ್ಷವರೆಗೆ ಹಾಳಾಗುದಿಲ್ಲ. ಹೌದು, ಖಂಡಿತ. ಮನೆಯಲ್ಲಿ ಒಂದು ಬಾಟಲ್ ಶೇಖರಣೆ ಮಾಡಿ ಇಟ್ಟುಕೊಳ್ಬಹುದು. ಯಾಕೆಂತ ಹೇಳಿದ್ರೆ ಮನೆಯಲ್ಲಿ ಅಡುಗೆ ಯಾರಿಗೂ ಸುಟ್ಟ ಗಾಯಗಳು ಆಗಬೇಕು ಅಂತ ನಾವು ಸಂಕಲ್ಪವೇ ಮಾಡಬಾರದು. ಅಂತೂ ಕೆಲವು ಸಲ ಕಲಿಯುಗದಲ್ಲಿ ಹಾಗೆ ಆಗ್ತದೆ, ಸ್ವಲ್ಪ ಗಾಯಗಳಾಗ್ತದೆ. ಅಂತ ಗಾಯ ಆದಾಗ ಯಾವುದೇ ಆಯಿಂಟ್ಮೆಂಟ್ ಬೇಡ, ಮುಲಾಮುಗಳು ಬೇಡ, ಯಾವುದೇ ಚಿಕಿತ್ಸೆಗಳು ಬೇಡ. ಈ ಔಷಧಿ ಮನೆಯಲ್ಲಿ ಇದ್ರೆ ಕೂಡಲೇ ಅದನ್ನು ಹಚ್ಚಿದ್ರೆ, ತಣ್ಣೀರಿಗೆಲ್ಲ ಅದ್ದಬಾರದು, ನೇರವಾಗಿ ಹಚ್ಚಿದ್ರೆ ಸಣ್ಣ ಗಾಯದ ಬೊಬ್ಬೆಗಳೇ ಬರುವುದಿಲ್ಲ. ಹೌದು, 10 ನಿಮಿಷದಲ್ಲಿ ಉರಿ ಕಡಿಮೆ ಆಗ್ತದೆ, 2 ದಿವಸದಲ್ಲಿ ಎಲ್ಲ ಗುಣ ಆಗ್ತದೆ. ದೊಡ್ಡ ಗಾಯಗಳಾದರೆ ಸ್ವಲ್ಪ ದಿವಸ ಬೇಕಾಗ್ತದೆ. ಆದರೆ ಒಂದು ಬಾಟ್ಲಿ ಪ್ರತಿಯೊಬ್ಬರು ಇಂಥ ಬಾಟ್ಲಿಯನ್ನು ಒಂದು ಇಟ್ಟುಕೊಂಡ್ರೆ ಸುಟ್ಟ ಗಾಯಗಳಾದ ಕೂಡಲೇ ಒಂದ್ಸಲ ಉಜ್ಜಿದ್ರೆ ದೊಡ್ಡ ಚಿಕಿತ್ಸೆಗೆ ನಮ್ಮಲ್ಲಿ ಮತ್ತೆ ಬರುವ ಅವಕಾಶ ಇರ್ತದೆ. ಒಂದು ಸಲಕ್ಕೆ ಉಜ್ಜಬಹುದು. ಹಾಗಂತೇಳಿ ಪ್ರತಿಯೊಬ್ಬರ ಅಡಿಗೆ ಕೋಣೆಯಲ್ಲಿ ಇರಬೇಕಾದಂತ ಈ ಜಮದಗ್ನಿ ಅಗ್ನಿಶಮನ ತೈಲ. ಹೌದು, ಪಾರಂಪರಿಕ ನಾಟಿ ಔಷಧಿ ನೋಡಿದ್ರೆ ವೀಕ್ಷಕರೇ ಎಷ್ಟು ಮಾತು ಹೇಳಿದ್ರು, ಒಂದು ಒಳ್ಳೆ ಮಾತನ್ನ ಹೇಳಿದ್ರು. ಪ್ರತಿ ಮನೆಯಲ್ಲಿ ಕೂಡ ಇಟ್ಕೊಳ್ಳಿ. ಅಡಿಗೆ ಮನೆಯಲ್ಲಿ ಹೆಣ್ಮಕ್ಳು ಅಂತೂ ಯಾವಾಗ ಬೆಂಕಿ ತಾಗಿಸ್ಕೊಳ್ತಾ ಇರ್ತಾರೆ, ಕೈಗೆ ಸ್ಟವ್ ಅದು ಇದು ತಾಗಿಸ್ಕೊಳ್ತಾ ಇರ್ತಾರೆ. ಹಾಗೆ ಪ್ರತಿ ಮನೆಯಲ್ಲಿ ಕೂಡ ಜಮದಗ್ನಿ ಇದ್ರೆ ಗಾಯಗಳು, ಸುಟ್ಟ ಗಾಯಗಳು ಯಾವುದು ಕೂಡ ಆಗೋದಿಲ್ಲ. ಬೊಕ್ಕೆ ಬರುವ ಮೊದಲೇ ಶಮನ ಆಗ್ತದೆ ಅನ್ನುವಂತ ಮಾತು ರವಿರಾಮ್ ಭಟ್ರು. ಹಾಗೆ ರವಿರಾಮ್ ಭಟ್ರ ಸಂಪರ್ಕ ಸಂಖ್ಯೆ ನಮ್ಮ ಡಿಸ್ಪ್ಲೇಲಿ ಬರ್ತಾ ಇದೆ, ಜೊತೆಗೆ ಲೊಕೇಶನ್ ಕೂಡ ಕೊಡ್ತೀವಿ. ನಿಮ್ಮನ್ನ ಯಾರಾದ್ರೂ ಇವರನ್ನ ಸಂಪರ್ಕ ಮಾಡಬೇಕಂದ್ರೆ ಇಮಿಡಿಯೇಟ್ ಸಂಪರ್ಕ ಮಾಡಿ, ಜೊತೆಗೆ ಈ ಔಷಧಿಯನ್ನ ಪಡ್ಕೊಳ್ಳಿ ಅಂತ ಹೇಳಿದ್ರು. 24 ಗಂಟೆ ಕೂಡ ನಾವು ಸೇವೆ ಕೊಡ್ಲಿಕ್ಕೆ. ಹಾಗೆ ಈ ವಿಡಿಯೋವನ್ನ ಆದಷ್ಟು ಶೇರ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಇದು ತುಂಬಾ ಇಂಪಾರ್ಟೆಂಟ್. ಬೆಂಕಿ ಇದರಿಂದ ಶಮನ ಆಗ್ಲಿಕ್ಕೆ ತುಂಬಾ ಇಂಪಾರ್ಟೆಂಟ್. ಸರ್ ನಮಸ್ತೆ. ನನ್ನ ಹೆಸರು ಹರೀಶ್ ಅಂತ ಹೇಳಿ. ಹರೀಶ್ ಅವರಿಗೆ ಏನಾಯಿತು, ಇಲ್ಲಿಗೆ ಮದ್ದಿಗೆ ಬಂದು ಗುಣ ಆಯಿತು ಅಂತೆಲ್ಲ ಹೇಳಿದರು. ನಿಮಗೆ ಏನಾಗಿದ್ದು ವಾಸ್ತವವಾಗಿ ಅಂತ? ನನಗೆ ಅದೇ, ನಾನು ಸ್ನಾನ ಮಾಡಲಿಕ್ಕೆ ನೀರು ಕೊಂಡೋಗುವಾಗ, ಬಿಸಿನೀರು ಕೊಂಡೋಗುವಾಗ ಕಾಲು ಜಾರಿ ಬಿದ್ದಾಗ ಬಕೆಟ್ ನನ್ನ ಮೇಲೆ ಬಿತ್ತು. ಫುಲ್ ನನ್ನ ಈ ಭಾಗದಿಂದ ಫುಲ್ ಕೆಳಗಡೆ ಎಲ್ಲ ಬರ್ನ್ ಆಗಿತ್ತು. ಎಲ್ಲಿ ನಿಮ್ಮ ಮನೆಯಲ್ಲಿ? ಮನೆ ಪುತ್ತೂರಿನಿಂದ 4 ಕಿಲೋಮೀಟರ್ ಮುಂದೆ ಬೆದ್ರಾಳ ಅಂತೇಳಿ. ಬೆದ್ರಾಳ ಅಂತೇಳಿ. ನಾನು ಉದ್ಯೋಗದಲ್ಲಿ ಎಲೆಕ್ಟ್ರಿಷಿಯನ್ ಉದ್ಯೋಗ ಮಾಡ್ತಿದ್ದೆ. ಹಾಗೆ ರಾತ್ರಿ ಸ್ನಾನ ಮಾಡಲಿಕ್ಕೆ ನೀರಿಲ್ಲ ಅಂತೇಳಿ ಹೊಳೆಯಿಂದ ಹಿಡ್ಕೊಂಡು ಹೋಗುವಾಗ ಕಾಲು ಜಾರಿ ಬಿದ್ದು ಫುಲ್ ಮೈಯಿಂದ ಕೆಳಗೆ ತನಕ ಕಂಪ್ಲೀಟ್ ಬರ್ನ್ ಆಗಿತ್ತಲ್ಲ. ಆಮೇಲೆ ನೀವು ತಕ್ಷಣ ನನ್ನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಆಸ್ಪತ್ರೆಯಲ್ಲಿ ಎಮರ್ಜೆನ್ಸಿ ನೀವು ಮಂಗಳೂರು ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ಆದರೆ ನಂತರ ಹಾಸ್ಪಿಟ್ಲಲ್ಲಿ ಅಡ್ಮಿಷನ್ ಆಗಿದ್ದೆ. ತಕ್ಷಣವೇ ನಮಗೆ ಇಲ್ಲಿದ್ದು ಸುದ್ದಿ ಬಂತು. ಬಟ್ ಅಲ್ಲಿ ಡಾಕ್ಟ್ರ್ ಪ್ರೊಸೀಜರ್ ಆಗದ ನಂತರ ಬಿಡುದಿಲ್ಲ ಅಂತ ಹೇಳಿ, ಆ ನಂತರ ಡಾಕ್ಟರ್ ಪ್ರೊಸೀಜರ್ ಆದ ನಂತರ ನಾನು ಇಲ್ಲಿಗೆ ಬಂದೆ. ಇಲ್ಲಿ ಬಂದು ಇವರು ನನ್ನ ಹತ್ರ 20 ದಿವಸದಲ್ಲಿ ನೀನು ರೆಡಿ ಆಗ್ತೀಯ ಅಂತ ಹೇಳಿದ್ದಾರೆ.
ನಾನು 5 ದಿವಸದಲ್ಲಿ ನಾನು ನನ್ನಷ್ಟಕ್ಕೆ ನಾನು ಎದ್ದು ನಡೆಯುವಾಗೆ ಆಗಿದ್ದೇನೆ ನಾನು. ಹೌದಲ್ಲ, ಮಲ್ಕೊಂಡಿದ್ರ ನೀವು ಮತ್ತೆ? ನನಗೆ ಹೇಳುವಾಗಿಲ್ಲ, ನನಗೆ ಇಬ್ಬರು ಸಪೋರ್ಟ್ ಬೇಕಿತ್ತು. ನಾನು ಎದ್ದು ನಾನು ಯಾವುದೇ ನನ್ನ ದಿನಚರಿ ಮಾಡಬೇಕಂತ ಹೇಳಿದ್ರು ನನಗೆ ಇಬ್ಬರು ಸಪೋರ್ಟ್ ಬೇಕಿತ್ತು, ಅಂಥ ಪರಿಸ್ಥಿತಿ ಇದ್ದೆ. ಹೌದಲ್ಲ, ಅಷ್ಟು ನನ್ನ ಪುನರ್ಜನ್ಮ ಆದ್ದು ನಾನು ಇವರಿಂದ. ಈ ಪೂಜಾರಿಗೆ ನಾನು ಯಾವತ್ತೂ ನಾನು ಚಿರಋಣಿ ಆಗಿ ಅಂತ ಹೇಳಿದ್ರೆ ನಾನು ಇಷ್ಟು ಈಗ ನಾನು ಮಾತನಾಡ್ತೇನೆ ಅಂತ ಹೇಳೋ ಪರಿಸ್ಥಿತಿ ಬರ್ತೇನೆ ಅಂತ ಹೇಳಿ ಯೋಚನೆ ನಂಗೆ ಇಲ್ಲ ಆಯ್ತು. ಅವರಿಂದಾಗಿ ನಾನು ಯಾವತ್ತೂ ಚಿರಋಣಿಯಾಗಿ ಇರ್ತೇನೆ. ಅಷ್ಟು ನಾನು ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಕುಟುಂಬ ನಿಮ್ಮನ್ನೇ ಅವಲಂಬಿಸಿತ್ತ ದುಡಿಮೆಗೆ? ನಾನು ಒಬ್ಬನೇ ಮಗ. ಹೌದು. ನಿಮ್ಮ ತಂದೆ ತಾಯಿಗೆಲ್ಲ? ಹೌದು, ತಾಯಿ ಇಲ್ಲ, ತಂದೆ ಕೂಡ ಸ್ವಲ್ಪ ಏಜ್ ಆಗಿದೆ, ಅವರ ಆರೋಗ್ಯ ಸ್ವಲ್ಪ ಕಷ್ಟ ಉಂಟು, ಅವರದ್ದೆಲ್ಲ ನಾನು ಕೆಲಸ ಮಾಡಬೇಕು. ಓಕೆ, ನಿಮ್ಮನ್ನು ಎದ್ದು ನಡೆಯುವಾಗೆ ಮಾಡಿದ್ರಲ್ಲ ಅವರು? ಹಾಂ, ಖಂಡಿತ. ಏನಾಗಿತ್ತು? ಎಲ್ಲಿ ಫುಲ್ ಮೈಯ ಇಲ್ಲಿಂದ ಫುಲ್ ಬಿದ್ದು ಕಾಲು ಸಮೇತ ಸ್ವಲ್ಪ ಬಟ್ಟೆ ಮೇಲೆ ಎತ್ತಿ ನೋಡಿ ಹೇಗೆ ಆಗಿದೆ ಅವರಿಗೆ. ಎಷ್ಟು ಬರ್ನ್ ಆಗಿದೆ. ಇಲ್ಲಿ ಕೆಳಗಡೆ ಇಲ್ಲಿ ಕೆಳಗಡೆ ಇಲ್ಲಿಂದ ಫುಲ್ ಬರ್ನ್ ಆಗಿದೆ ಅಲ್ಲ ನೋಡಿ. ಇಷ್ಟು ಯಾವಾಗ ಆಗಿದ್ದು ಈ ಘಟನೆ? ಯಾವಾಗ ಆಗಿತ್ತು? ಡಿಸೆಂಬರ್ 2 ತಾರೀಕಿಗೆ. ಡಿಸೆಂಬರ್ 2ಕ್ಕೆ ಆಯಿತು ನೋಡಿ. ಡಿಸೆಂಬರ್ 2ಕ್ಕೆ ಆದ ನಂತರ ಕೇವಲ ಅವತ್ತಿನ 5 ದಿವಸದಲ್ಲಿ ಇವರು ಸುಮಾರಾಗಿ ಚೇತರಿಸ್ಕೊಂಡಿದ್ದಾರೆ ಅಂತೆ. ನನ್ನಷ್ಟಕ್ಕೆ ನಾನೇ ಸಪೋರ್ಟ್ ಇಲ್ಲದಿದ್ದದ್ದು. ನಾನು ಇವರ 8 ದಿವಸ ಕಳೆದ ನಂತರ ಇಲ್ಲಿಗೆ ಬಂದದ್ದು. ಮರುದಿವಸ ಗೊತ್ತಾಗಿದೆ ಇವರದ್ದು, ಬಟ್ ಆಸ್ಪತ್ರೆಯಿಂದ ಬರುವಾಗ ಇಲ್ಲಾಯಿತು, ಬಿಡ್ತಿಲ್ಲಾಯಿತು. ಆಸ್ಪತ್ರೆಯಿಂದ ಹೊರಟು ಡಿಸ್ಚಾರ್ಜ್ ಆಗಿ ಡೈರೆಕ್ಟ್ ಬಂದದ್ದೇ ಇವರ ಮನೆಗೆ, ಇವರ ಪಾದದಲ್ಲಿಗೆ. ಇವರ ಪಾದಕ್ಕೆ ಬಂದ ನಂತರ ನಾನು 5 ದಿವಸದಲ್ಲಿ ನನ್ನಷ್ಟಕ್ಕೆ ನಾನು ಎದ್ದು ನಡಿಲಿಕ್ಕೆ ಹೇಳಿದೆ. ಎಣ್ಣೆ ಹಚ್ಚಿ ನಡಿಲಿಕ್ಕೆ ಹೇಳ್ತಿದ್ರು. ನೀವು ನಿಮ್ಮಷ್ಟಕ್ಕೆ ಹೇಳ್ತೀರಾ ಅಂತ ಹೇಳಿದರೆ ನನ್ನಷ್ಟಕ್ಕೆ ನಾನು ಎದ್ದಿದ್ದೇನೆ. ನಾನು 5 ದಿವಸದಲ್ಲಿ ನಾನು ಎದ್ದಿದ್ದೇನೆ. 5 ದಿವಸದಲ್ಲಿ. ನಮ್ಮ ಜೊತೆ ಪವನ್ ಅವರಿದ್ದಾರೆ. ಪವನ್ ಅವರು ಕೂಡ ಅವರ ಮಗಳಿಗೆ ಹುಷಾರಿಲ್ಲದಂಥ ಟೈಮಲ್ಲಿ ಇಲ್ಲಿ ಕರ್ಕೊಂಡ್ಬಂದಿದ್ರು, ಹಾಗೆ ವಾಸಿಯಾಗಿದೆ, ಒಳ್ಳೇದಾಗಿದೆ ಇಲ್ಲಿ ಬಂದ ನಂತರ. ಏನು ಹೇಳ್ತಾರೆ ಕೇಳು. ಅಂದರೆ ನಂದು ಒಂದು 11 ತಿಂಗಳ ಮಗುವಿಗೆ ಗಂಜಿ ಬಿಸಿನೀರು ಬಿದ್ದು ಸೊಂಟದಿಂದ ಫುಲ್ ಕೆಳಗಡೆ ಬಿಂದೋಗಿತ್ತು. ಬಿಂದೋದ್ಮೇಲೆ ನಾವು ಮತ್ತೆ ಇಲ್ಲಿ ಲೋಕಲ್ ಆಸ್ಪತ್ರೆ ತಗೊಂಡೋಗಿ ಮತ್ತೆ ಅಲ್ಲಿ ಆದಮೇಲೆ 1 ತಿಂಗಳವರೆಗೆ ಅಲ್ಲಿದ್ದಾದ್ಮೇಲೆ ಏನು ಕಡಿಮೆ ಆಗಲಿಲ್ಲ. ಆಮೇಲೆ ಇಲ್ಲಿ ನಮ್ಮ ಆಸುಪಾಸಿನವರು ಇಲ್ಲಿ ನಮ್ಮ ಮನೆಯಿಂದ ಒಂದು 2-3 ಕಿಲೋಮೀಟರ್ ದೂರದಲ್ಲಿ ಹೀಗೆ ಒಂದು ನಮ್ಮ ರವಿರಾಮ್ ಭಟ್ ಅಂತ ಅವ್ರದ್ದೊಂದು ಪಂಡಿತರಿದ್ದರು. ಅದು ನಮ್ಗೆ ಗೊತ್ತಿರಲಿಲ್ಲ. ನಮಗೆ ಅದು ಅಲ್ಲಿ ಹೋದ ಮೇಲೆಲ್ಲ ಗೊತ್ತಾಯಿತು. ಅಲ್ಲಿಂದ ಮತ್ತೆ ಅಲ್ಲಿ ಏನು ಮಂಗಳೂರು ಹಾಸ್ಪಿಟ್ಲಲ್ಲಿ ಏನು ಗುಣ ಆಗಲಿಲ್ಲ. ಆಮೇಲೆ ಇಲ್ಲಿಗೆ ಬಂದು ಸಾಧಾರಣ ಒಂದು ಅಲ್ಲಿಂದ ಡಿಸ್ಚಾರ್ಜ್ ಮಾಡಿ ಬಂದಾದಮೇಲೆ ಇಲ್ಲಿ 2-3 ಬಾಟ್ಲಿ ಎಣ್ಣೆ ಕೊಟ್ಟರು ಅವರು ಮೈಗೆ ಉಜ್ಜಲಿಕ್ಕೆ. ಆಮೇಲೆ ಉಜ್ಜಿ ಆದಮೇಲೆ ಒಂದು ವಾರದಲ್ಲಿ ನಮಗೆ ಅದರಲ್ಲಿ ಗುಣಮುಖ ಕಂಡಿದ್ದೇವೆ. ಆಮೇಲೆ ಸಾಧಾರಣ ಒಂದು 5 ಬಾಟ್ಲಲ್ಲಿ ಇವಾಗ ಎಲ್ಲ ಕ್ಲಿಯರ್ ಆಗಿ ಬಂದಿದೆ. ಈಗ ನಿಮಗೆ ಏನು ಹೇಳಿದ್ದಾರೆ? ಇನ್ನು ಎಷ್ಟು ಸಮಯ ಮದ್ದು ಮಾಡಬೇಕು ಮಗುವಿಗೆ ಅಂತ ಹೇಳಿದ್ದಾರೆ? ಗಾಯ ಕಂಪ್ಲೀಟ್ ವಾಸಿ ಹೇಳಿದ್ದಾರೆ? ಗಾಯ ಕಂಪ್ಲೀಟ್ ವಾಸಿ ಆಗಿದ್ದು ಬಂದಿದ್ದು, ಸ್ವಲ್ಪ ಕಾಲಲ್ಲಿ ಮಾತ್ರ ಸೈಡಲ್ಲಿ ಸ್ವಲ್ಪ ಇದೆ. ಅದು ಎಣ್ಣೆ ಹಚ್ತಾ ಇದ್ದೇವೆ ಇವಾಗ. ಎಣ್ಣೆ ಹಚ್ಚುತ್ತಾ ಇದ್ದೀವಿ? ಹೌದು. ಯಾವಾಗ ಆಗಿದ್ದು ಈ ಘಟನೆ? ಇದು ಡಿಸೆಂಬರ್ 12ಕ್ಕೆ ಆಗಿದ್ದು. ಡಿಸೆಂಬರ್ 12ರಿಂದ ಜೂನು 2 ತಾರೀಕು ನಾವು ಹಾಸ್ಪಿಟ್ಲಲ್ಲಿ ಇದ್ವಿ. ನಾವು ಅದು ಗೊತ್ತಿರಲಿಲ್ಲ ಇಲ್ಲಿ ಈ ಥರ ಇದೆ ಅಂತ. ಅಂದರೆ ಇದು ನಮ್ಮ ಮನೆ ಪಕ್ಕನೇ ಇರೋದು, ಆದರೂ ನಮ್ಗೆ ಗೊತ್ತಿರಲಿಲ್ಲ ಈ ಥರ ಚಿಕಿತ್ಸೆ ಇಲ್ಲಿ ಮಾಡ್ತಾಯಿದ್ದಾರೆ ಅಂತ. ಅಂದರೆ ಅದು ಮತ್ತೆ ಈ ಥರ ಅಲ್ಲಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಮೇಲೆ ಈ ಥರ ಇಲ್ಲಿ ಹತ್ತಿರದಲ್ಲಿ ಇತ್ತಲ್ವ, ಆದರೂ ಚಿಕ್ಕ ಮಗು ಮಾತಾಡಲಿಕ್ಕೆ ಬರೋದಿಲ್ಲ. ಹಾಗೆ ನಮಗೆ ಒಂದು ಭಯ ಇತ್ತು. ಮತ್ತು ಅಲ್ಲಿಂದ ಧೈರ್ಯ ಮಾಡಿಕೊಂಡು ಇಲ್ಲಿಗೆ ಕರ್ಕೊಂಡು ಬಂದ ಮೇಲೆ ಇವಾಗ ಗುಣವಾಗಿ ಆ ಕಡೆ ಓಡಾಡ್ತಿದ್ದಾಳೆ. ಎಷ್ಟು ಸಮಯ ಮದ್ದು ಮಾಡಿದ್ರಿ ಇಲ್ಲಿಂದ? ಇಲ್ಲಿ ನಾವು ಒಂದು 5 ಬಾಟ್ಲಿ ಎಣ್ಣೆ ತಗೊಂಡೋಗಿದ್ದೇವೆ. ಎಷ್ಟು ಸಮಯದಿಂದ? ಜನವರಿಯಿಂದ ಬಂದಿದ್ದೇವೆ. ಅಲ್ಲಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಡೈರೆಕ್ಟಾಗಿ ಇಲ್ಲಿಯೇ ಬಂದದ್ದು. ಒಂದು 4 ಬಾಟ್ಲಿ ಮೊದಲಿಗೆ ಎಣ್ಣೆ ಕೊಟ್ಟಿದ್ದಾರೆ. ಅದರಲ್ಲಿ ಖಾಲಿ ಆದಮೇಲೆ ಮತ್ತೆ ಬಂದಿದೆ. ಒಂದು 5-6 ಬಾಟ್ಲಿಯಲ್ಲಿ ಗುಣಮುಖ ಆಗಿದೆ. ಇನ್ನು ಸ್ವಲ್ಪ ಕಾಲಲ್ಲಿ ಮಾತ್ರ ಇದೆ ಅಷ್ಟೇ. ಕಲೆ ಹೋಗ್ತದೆ ಅಂತ ಹೇಳಿ ಹೋಗ್ತಾ ಇದೆ, ಗೊತ್ತಾಗ್ತಾ ಇದೆ, ನಮಗೂ ಕೂಡ ಗೊತ್ತಾಗ್ತಾ ಇದೆ. ಹೋಗ್ತಾ ಇದೆ. ಕಿರಣ್ ಕುಮಾರ್ ಅಂತೇಳಿ. ಕಿರಣ್ ಕುಮಾರ್, ಏನಾಗಿತ್ತು ನಿಮಗೆ? ನಾವು ವೆಲ್ಡಿಂಗ್ ಕೆಲಸ ಮಾಡುವಾಗ ಅದರ ಸ್ಪಾರ್ಕ್ ಬಿದ್ದು ಸ್ಫೋಟಕ ವಸ್ತುವಿಗೆ ಬಿದ್ದದ್ದು. ಎಲ್ಲಿ ನೀವು ಕೆಲಸ ಮಾಡ್ತಿದ್ರಿ? ವಿಟ್ಲ ಉಕ್ಕುಡದಲ್ಲಿ. ವಿಟ್ಲದ ಉಕ್ಕುಡದಲ್ಲಿ. ಯಾವಾಗ ಸರ್? ನವೆಂಬರ್ 23 ತಾರೀಕಿಗೆ. ಹಾಂ, ಏನಾಗಿತ್ತಾಗ? ಆಗ ಫುಲ್ ಬರ್ನ್ ಆಗಿತ್ತು ಇಲ್ಲಿ ಕೈ. ಎಂತ ಬಿದ್ದದ್ದು? ಸ್ಪಾರ್ಕ್? ಹಾಂ, ಸ್ಪಾರ್ಕ್ ಬಿದ್ದು ಸ್ಫೋಟಕ ವಸ್ತುವಿಗೆ ಬಿದ್ದದ್ದು. ಸ್ಫೋಟಕ ವಸ್ತುವಿಗೆ ಬಿತ್ತು. ಇಡೀ ಕೈ ಎಲ್ಲ ಬರ್ನ್ ಆಗಿತ್ತು. ಕೈ ಸೊಂಟ ಎಲ್ಲ ಬರ್ನ್ ಆಗಿತ್ತು, ಫುಲ್ ಇಡೀ ಬರ್ನ್ ಆಗಿತ್ತು. ಒಂದು 5 ದಿವಸ ಇದ್ದೆವು. 5 ದಿವಸ ಅಡ್ಮಿಟ್ ಆಗಿದ್ದೆವು. ಅಲ್ಲಿಂದ ಫೇಸ್ಬುಕ್ಕಲ್ಲಿ ನನ್ನ ಅಣ್ಣನಿಗೆ ಯಾರ ಸಂಬಂಧಿಕರು ಕಳಿಸಿದ್ರಂತೆ, ಇಂತೆಂತ ಇಲ್ಲಿ ಮದ್ದು ಸಿಗ್ತದಂತೇಳಿ, ಜಮದಗ್ನಿ ಅಂತೇಳಿ. ಅಲ್ಲಿಂದ ಆಂಬುಲೆನ್ಸಲ್ಲೇ ಇಲ್ಲಿಗೆ ಬಂದದ್ದು. ಇಲ್ಲಿಗೆ ಬಂದು ಒಂದು 2 ಸಲ ಎಣ್ಣೆ ಹಚ್ಚಿದ್ರು. ಎಣ್ಣೆ ಹಚ್ಚಿ ಮನೆಗೆ ಹೋಗುವಾಗ ಉರಿ ಎಲ್ಲ ಕಡಿಮೆ ಆಗಿತ್ತು.
ಹಾಗೆ ಒಂದು 25 ದಿವಸದಲ್ಲಿ ಫುಲ್ಲು ಇದೆಲ್ಲ ಕಡಿಮೆ ಆಗಿತ್ತು. ಫುಲ್ಲು ಇದು ಕೈ ಒಣಗಿ ಲಾಸ್ಟ್ ಆಗಿ ಇದಾಗಿದೆ, ರೇಚಿ ಆಗಿತ್ತು ಇಲ್ಲ ಫುಲ್ಲು, ಅದೆಲ್ಲ ಒಣಗಿ ಹೋಗಿದೆ. ಒಂದು 25 ದಿವಸದಲ್ಲಿ ಒಣಗಿ ಹೋಗಿದೆ, ಫುಲ್ ಒಣಗಿ ಹೋಗಿತ್ತು. ಅನಂತರ ಈಗ ಎಷ್ಟು ಸಮಯ ಆಯಿತು ಇದಕ್ಕೆ ಇನ್ಸಿಡೆಂಟ್ ಆಗಿ? ಎಷ್ಟು ಸಮಯ ಆಯಿತು? ಇನ್ಸಿಡೆಂಟ್ ಆಗಿ 5-6 ತಿಂಗಳಾಯಿತು. 6 ತಿಂಗಳಲ್ಲಿ ಇದೆಲ್ಲ ಸಾಲ್ವ್ ಆಯ್ತಾ? ಫುಲ್ಲು ಬೆಂದು ಹೋಗಿತ್ತು, ಫುಲ್ ಕೈ ಇಡೀ. 6 ತಿಂಗಳಲ್ಲಿ ನೀವು ಇಷ್ಟು ಚೇತರಿಸ್ಕೊಂಡು ಈ ಜಮದಗ್ನಿ ಎಣ್ಣೆಯನ್ನು ಹಾಕಿದ ನಂತರ ಒಳ್ಳೆದಾಗಿದೆ ನಿಮಗೆ ಅಲ್ಲ? ನೀವು ಏನು ಹೇಳ್ತೀರಿ? ಈಗ ತುಂಬ ಜನ ನೋಡಿ ಬರುವವರು ಇರ್ತಾರೆ, ತುಂಬ ಜನ ಇಂಥದ್ದು ಗಾಯ ಆಗಿ ಎಲ್ಲೆಲ್ಲೋ ಮದ್ದು ಮಾಡಿ ಸುಮಾರು ದುಡ್ಡು ಖರ್ಚು ಮಾಡಿರ್ತಾರೆ, ಅವರಿಗೆಲ್ಲ ನೀವೇನು ಹೇಳ್ತೀರಿ? ದುಡ್ಡು ಖರ್ಚು ಇದು ತುಂಬ ಒಳ್ಳೆ ಎಣ್ಣೆ, ರಪ್ಪ ಕಡಿಮೆ ಆಗ್ತದೆ, ನಮಗೆ ಅಷ್ಟು ಇದು ಇರುವುದಿಲ್ಲ. ನಿಮಗೆ ಇದಾಗ್ತಂತ ಒಳ್ಳೆ ಉಪಯೋಗ ಉಂಟು ಅಂತೇಳಿ ನೀವು ಹೇಳ್ತೀರಿ. ಅಂತೂ ಇಲ್ಲಿಗೆ ಯಾರು ಬರ್ಬೋದು ಕಡಗಂಡಿತವಾಗಿ ಬರ್ಬೋದು, ಯಾರು ಬೇಕಾದ್ರೂ ಬರ್ಬೋದು, ಇದು ಮಾಡ್ಬೋದಲ್ಲ? ಮಾಡ್ಬೋದು. ಅದೇ ಈಗ ತುಂಬಾ ಉಪಯುಕ್ತವಾಗಿದೆ, ತುಂಬಾ ಉಪಯೋಗ ಆಗಿದೆ. ಖರ್ಚು ಸಹ ಆಸ್ಪತ್ರೆಯಲ್ಲಿದ್ರೆ ಲಕ್ಷ ಕಟ್ಟಲೇಬೇಕಿತ್ತು. ಇಲ್ಲೇ ಒಂದು ನನ್ನ ಫುಲ್ಲು ಬೆಂದು ಹೋಗಿತ್ತು. ನಾನೊಂದು 20,000ದಲ್ಲಿ ಫುಲ್ಲು ರಿಕವರಿ ಆಗಿದೆ. 20,000ದಲ್ಲಿ ರಿಕವರಿ ಆಗಿದ್ದೀರಿ? ಆಗ ನಾನು ಫುಲ್ ಬರೋವರೆಗೂ ಕೂಡ ನೀವು ಇಲ್ಲಿಗೆ ಬನ್ನಿ ಅಂತ ಹೇಳಿ ಅಷ್ಟೇ, ಬೆಂಕಿ ಬಿದ್ದರೆ ಬನ್ನಿ ಅಂತ ಹೇಳುದು ಅಷ್ಟೇ. ಸರ್, ನೀವು ಸ್ಥಳೀಯರು, ಇಲ್ಲಿ ನಿಮಗೆ ಹೇಗೆ ಇವರು ಜಮದಗ್ನಿಯವರು ಪರಿಚಯ, ಇವ್ರ ಬಗ್ಗೆ ಏನು ಹೇಳ್ತೀರಿ? ಇವರು ನಾವು ಸಣ್ಣದಿರುವಾಗಲೇ ಇವ್ರ ತಂದೆಯವರು ಇಲ್ಲಿದ್ದರು, ಆನಂತರವೇ ಪರಿಚಯ ನಮಗೆ. ಆ ತಂದೆಯವರು ಕೂಡ ಈ ಒಂದು ಜಮದಗ್ನಿ ಕುಟೀರ ಅಂತ ಹೇಳಿಕೊಂಡು ಆವಾಗಲಿತ್ತು. ಅವರು ಮದ್ದು ಕೊಡ್ತಿದ್ದಾರೆ, ಆದರೆ ಇಷ್ಟೊಂದು ಸ್ಥಳೀಯ ಮಟ್ಟದಲ್ಲಿ ಮಾತ್ರ, ಅವರ ಒಂದು ಮಟ್ಟದಲ್ಲಿ ಮದ್ದು ಕೊಡ್ತಿದ್ದಾರೆ ಅಷ್ಟೇ. ಸರ್, ನಿಮ್ಮ ಹೆಸರು? ಸಂತೋಷ್. ಹಾಂ, ಕೆದಂಬಾಡಿಯಲ್ಲಿ ಹತ್ರ. ಸರ್, ಅವರು ಎಷ್ಟು ಜನ ಇಲ್ಲಿ ವಾಸಿಯಾಗಿ, ನಿಮ್ಮ ಪ್ರಕಾರ ಎಷ್ಟು ಜನ ಎಲ್ಲೆಲ್ಲಿಂದ ಬಂದಿದ್ದಾರೆ ಅಂತ ಅವರ ಒಂದು ಈಗಿನ ಹಿಂದಿನ ಅವರ ತಂದೆಯವರ ಕಾಲದಲ್ಲಿ ಅದು ಇಷ್ಟೊಂದು ಪ್ರಚಾರ ಅಂದರೆ ಮೀಡಿಯಾ ಅಂಥದ್ದೆಲ್ಲ ಪ್ರಚಾರದ ವ್ಯವಸ್ಥೆಗಳು ಕಡಿಮೆ ಇದ್ದ ಕಾರಣ ಅಂತ ನನ್ನ ಅನಿಸಿಕೆ. ಅಷ್ಟೊಂದು ಜನ ಬರ್ತಿರಲಿಲ್ಲ, ಆದರೆ ಸ್ಥಳೀಯ ಮಟ್ಟದಲ್ಲಿ ಹೋಗ್ತಿದ್ದರು. ನಮಗೆಲ್ಲ ಗೊತ್ತಿರಲಿಲ್ಲ, ಆದರೆ ಹೇಳಿಕೊಂಡು ಬರ್ತಿದ್ದರು. ಕೆಲವರು ದಾರಿ ಕೇಳಿಕೊಂಡೆಲ್ಲ ಬರ್ತಿದ್ದರು ಅವರ ಮನೆಗೆ. ನಾವು ಎಂತ ಅಂತ ಕೇಳುವಾಗ ಮದ್ದಿಗೆ ಅಂತ ಹೇಳ್ತೀರಿ, ಹಾಗೆ ನಮಗೆ ಗೊತ್ತಾದ್ದು. ಆನಂತರ ಈಗ ಇವರು ರಘುರಾಮ್ ಭಟ್ರು ಬಂದ ಮೇಲೆ ಅವರು ಆ ಮದ್ದನ್ನು ಕೊಡಲಿಕ್ಕೆ ಮಾಡಿದ ಮೇಲೆ ತುಂಬ ಜನ ಬರ್ತಿದ್ದಾರೆ. ಯಾಕಂತ ಹೇಳಿದರೆ ನಮಗೆ ನಾವು ಸ್ಥಳೀಯವಾಗಿರುವ ಕಾರಣ ಅಲ್ಲಿ ಇಲ್ಲಿ ಹೇಳಿಕೊಂಡು ದಾರಿ ಕೇಳಿಕೊಂಡು ಅಥವಾ ಅಲ್ಲಲ್ಲಿ ನಾವೆಲ್ಲ ಪೇಟೆ ಕಡೆ ಹೋಗುವಾಗ ನಿಮ್ಮ ಊರು ಎಲ್ಲಿ ಅಂತ ಮಾತಾಡುವಾಗ ಹೀಗೆ ಮದ್ದು ಕೊಡುವವರಿದ್ದಾರೆ, ನಾವು ಬಂದಿದ್ದೇವೆ, ಈ ರೀತಿಯಾಗಿ ಪ್ರಚಾರ ಆಗಿ ತುಂಬ ಜನ ಬರುವುದನ್ನು ನಾನು ಕಂಡಿದ್ದೇನೆ. ಈ ಮದ್ದಿನ ಬಗ್ಗೆ ಜನಗಳ ಒಪಿನಿಯನ್ ಏನಿದೆ? ಎಷ್ಟು ಫಲಿತಾಂಶದ ಬಗ್ಗೆ ಏನು ಹೇಳ್ತೀರಿ? ಈ ಬಗ್ಗೆ ಕೇಳಬೇಕಿದ್ರೆ ನನಗೂ ಕೂಡ ಈ ಮದ್ದಿನ ಬಗ್ಗೆ ನಾನು ಅಷ್ಟಾಗಿ ತಿಳಿದುಕೊಂಡಿರಲಿಲ್ಲ. ಇತ್ತೀಚೆಗೆ ಒಂದು 4-5 ತಿಂಗಳ ಹಿಂದೆ ಇಲ್ಲಿ ಹತ್ತಿರ ನಮ್ಮ ಅವರು ಫ್ರೆಂಡ್ ಕೃಷ್ಣಕುಮಾರ್ ಅಂತೇಳಿ, ಅವರ ಮಗಳು ಬಿದ್ದು ಇಡೀ ಬಕೆಟಿಗೆ ಬಿಸಿನೀರು, ಕುದಿಯುವ ಬಿಸಿನೀರಿಗೆ ಬಿದ್ದು ಇಡೀ ಒಂದು 3/4 ಅಂಶ ಬೆಂದಿತ್ತು. ಅದನ್ನು ಅವರಲ್ಲಿಂದ ಸೀದಾ ಇಲ್ಲಿಗೆ ಕರ್ಕೊಂಡು ಬಂದಂತೆ. ನಾವು ಗೊತ್ತಾಗಿ ನಾವು ಕೂಡ ಅದೇ ದಿನ ಹೋಗಿದ್ದೇವೆ. ಹೋಗಿ ನೋಡುವಾಗ ಪರಿಸ್ಥಿತಿ ತುಂಬ ವಿಕೋಪದಲ್ಲಿತ್ತು. ಯಾಕಂತ ಹೇಳಿದರೆ ನಮಗೆ ನೋಡುವಾಗಲೇ ಅದನ್ನು ಹೆದರಿಕೆ ಆಗ್ತಿತ್ತು. ಈ ಮದ್ದಲ್ಲಿ ಅದು ಕಡಿಮೆ ಆಗ್ಬೋದಾ ಅನ್ನುವಂಥದ್ದು ಕೂಡ ನನ್ನ ಒಂದು ಮನಸ್ಸಿನಲ್ಲಿ ಬಂತು. ನಾನು ಮೆಲ್ಲ ಕರೆದು ಹೇಳಿದೆ, ನೀವು ಹಾಸ್ಪಿಟಲ್ಗೆ ಹೋಗೋದಿಲ್ವಾ? ಆಗ ಅವರು ಹೇಳಿದರು, ಇಲ್ಲ ಅವರು ಭಟ್ರು ಅಷ್ಟು ಧೈರ್ಯ ಕೊಟ್ಟಿದ್ದಾರೆ. ನಾನು ಮಾತ್ರ 2 ದಿನಕ್ಕೊಮ್ಮೆ ನೋಡಿ ಬರ್ತಿದ್ದೆ ಹೇಗುಂಟಂತ. ಅಂದರೆ ನನಗೇನೋ ಒಂದು ಮನಸ್ಸಿನಲ್ಲಿ ಭಾವನೆ ಇತ್ತು, ಇದು ಹಾಸ್ಪಿಟಲಿಗೆ ಹೋಗಬೇಕಾದೀತು ಅಂತ. ಆದರೆ 1 ವಾರದಲ್ಲಿ ಈ ಇದೇ ಮದ್ದು ಅವರು ಇಲ್ಲಿ ಹೋಗಲಿಲ್ಲ, ಮನೆಯಲ್ಲಿದ್ದುಕೊಂಡು ಇಲ್ಲಿಗೆ ಬಂದು ಹೋಗ್ತಿದ್ದರು. ಅದನ್ನು ನೋಡಿ 1 ವಾರದಲ್ಲಿ ಆ ರಿಕವರಿಯನ್ನು ನೋಡುವಾಗ ನಮಗೆ 100ರಲ್ಲಿ 100 ಒಂದು ಧೈರ್ಯ ಬಂತು. ನಾವು ತುಂಬ ಕಡೆ ನಾವು ಕೂಡ ಅದನ್ನು ಹೇಳಿದ್ದೇವೆ, ಇನ್ನೂ ಅಂತೂ ಅದು ಗ್ಯಾರಂಟಿ ಮದ್ದು, ಅದರಲ್ಲಿ ಏನು ಸಂಶಯ ಇಲ್ಲ ಅಂಥದ್ದೊಂದು ನಮ್ಮ ಭಾವನೆಯಲ್ಲಿ ಉಂಟದು. ಹಾಗೆ ನಮ್ಮ ಜೊತೆ ಇವತ್ತು ರವಿರಾಮ್ ಭಟ್ರವರ ಅಣ್ಣ ಆಗಿರುವಂತಹ ಸತ್ಯನಾರಾಯಣ ಭಟ್ರು ಇದ್ದಾರೆ. ನಮಸ್ಕಾರ. ಹೇಗಿದ್ರಿ ಭಟ್ರೆ? ಆರಾಮ. ನಿಮ್ಮ ಸಹೋದರನ ಸಾಧನೆಯ ಬಗ್ಗೆ ನಾನು ಈಗ ಮಾತಾಡಿಸಿದೆ ಅವರು. ಹೌದು. ನೀವೇನು ಹೇಳ್ತೀರಿ? ನಿಮಗೆ ಒಂದು ಎಷ್ಟು ಖುಷಿ ಇದೆ ಅಂತ? ನನಗೆ 100% ಇದರಲ್ಲಿ ಖುಷಿ ಇದೆ. ಮತ್ತೇನಂತ ಹೇಳಿದರೆ ನಮ್ಮ ಈ ಒಂದು ಪ್ರಾಡಕ್ಟ್ ಅಂದರೆ ಈ ಮದ್ದು ನಮಗೆ ಲೋಕವ್ಯಾಪಿ ಆಗಬೇಕು ಅನ್ನೋದೊಂದು ಆಸೆ ಒಂದು. ಮತ್ತು ಇದು ನಮ್ಮಿಂದ ಸೇವೆಯ ರೂಪದಲ್ಲಿ ಮುಂದಕ್ಕೆ ಹೋಗಬೇಕು. ಅಂದರೆ ನಮ್ಮದು ಒಂದು ಟ್ರಸ್ಟ್ ಇದೆ, ಸಹಾಯ ಹಸ್ತ ಲೋಕಸೇವಾ ಚಾರಿಟೇಬಲ್ ಟ್ರಸ್ಟ್ ಅಂತೇಳಿ. ಅದು ನಮಗೆ ಬಡವರ ಸೇವೆಗೋಸ್ಕರ ಇರುವಂಥದ್ದು. ಇದರಲ್ಲಿ ಈಗ ಈ ಬರ್ನಾದವರು ಅಂತ ಹೇಳಿದ ಕೂಡಲೇ ದೊಡ್ಡ ಮನುಷ್ಯರು ಬರುವುದಲ್ಲ. ಅಂದರೆ ಈಗ ಎಷ್ಟೋ ಬಡವರಿ, ಅಂದರೆ ಈ ಹೋಟೆಲ್ನಲ್ಲಿ ಅಡುಗೆ ಮಾಡ್ತಾರೆ, ಮತ್ತು ಫಾಸ್ಟ್ ಫುಡ್ ಮಾಡ್ತಾರೆ, ಮತ್ತು ವೆಲ್ಡಿಂಗ್ ಮಾಡ್ತಾರೆ,
ಇಂಥವರೆಲ್ಲ ಅಂದರೆ ಬಡವರಲ್ವ, ಅವರೇ ಜಾಸ್ತಿ ಇಂಥ ದೊಡ್ಡ ದೊಡ್ಡ ಗಾಯಗಳಿಗೆ ಸುತ್ತಾಗುವಂಥದ್ದು. ಅಂಥ ಕಾರಣ ಇದನ್ನು ಸೇವೆಯ ರೂಪದಲ್ಲಿ ಕೊಡ್ತಾ ಇದ್ದೇವೆ. ತಮ್ಮ ಹೇಳಿದಾಗೆ ಇದು ಸೇವೆ ರೂಪ ಅಂತ ಹೇಳಿದರೆ ಪೂರ್ಣ ಪ್ರಮಾಣದಲ್ಲಿ ಸೇವೆಯನ್ನು ಕೊಡಲಿಕ್ಕೆ ಆಗೋದಿಲ್ಲ ಅಲ್ಲ. ಅಂದರೆ ಬಾಕಿದ ಪೂರ್ಣ ಪ್ರಮಾಣದಲ್ಲಿ ಕೊಟ್ಟರೆ ನಾವು ಅಷ್ಟೊಂದು ದೊಡ್ಡ ಸ್ಥಿತಿವಂತರಲ್ಲ. ನಮ್ಮ ಸ್ಥಿತಿಗೆ ಅನುಗುಣವಾಗಿ ನಾವು ಸೇವೆಯನ್ನು ಮಾಡಬೇಕಷ್ಟೇ. ಮತ್ತು ಬಾಕಿದ್ದ ಈಗ ಮೆಟೀರಿಯಲ್ಗಳು, ಅದಕ್ಕೆ ಬೇಕಾಗುವಂಥ ಮೆಟೀರಿಯಲ್ಗಳು ಮದ್ದುಗಳನ್ನು ಅದನ್ನು ಕೊಯ್ದು ತರುವಂಥ ಈಗ ನೌಕರರು ಇರ್ತಾರೆ, ಅಂದರೆ ಕೆಲಸದವರು, ಅವರಿಗೆಲ್ಲ ನಾವು ಏನಾದರೂ ಪೇಮೆಂಟ್ ಮಾಡಬೇಕಾಗ್ತದೆ. ಇದಕ್ಕೆ ಮಾತ್ರ ಮೌಲ್ಯವನ್ನು ತಗೊಳ್ತಾ ಇರ್ತೇವೆ. ಬಾಕಿದ್ದದೆಲ್ಲ ನಮ್ಮ ಸೇವೆ ಅಂತ ಹೇಳಿದ್ರೆ ಬರುವಂಥ ಈಗ ಕೆಲಸಕ್ಕೆ ಬರುವಂಥ ಅಂತ ಹೇಳಿದ್ರೆ ಅವರು ಬಡವರಿ, ಅವರು ಏನಾದರೂ ಕೆಲಸಕ್ಕೆ ಏನಾದರೂ ಭಟ್ರಗೈಯಿಂದ ಏನಾದರೂ ಸಿಗ್ತದೆ, ಏನಾದರೂ ಸಂಬಳ ಸಿಗ್ತದೆ ಅನ್ನುವ ರೀತಿಯಲ್ಲಿ ಬರೋದಲ್ವ. ಹಾಗೆ ಅದಕ್ಕೆ ಒಂದು ಮೌಲ್ಯವನ್ನು, ಸಣ್ಣ ಮೌಲ್ಯವನ್ನು ನಾವು ಇಟ್ಟಿದ್ದೇವೆ ಅಷ್ಟೇ. ಮತ್ತು ನಮ್ಮದು ಅಂತೇಳಿ ನಮಗೆ ಹಣ ಮಾಡಬೇಕು ಅನ್ನುವ ಉದ್ದೇಶದಿಂದ ಇದನ್ನು ಮಾಡ್ತಾ ಇಲ್ಲ ನಾವು. ನೀವು ಯಾರೆಲ್ಲ ನೋಡ್ತಾ ಇದ್ರಿ ಪ್ರತಿಯೊಬ್ಬರು ನಿಮ್ಮ ಕುಟುಂಬದವರಿಗೆ ಅವರಿಗೆಲ್ಲ ಶೇರ್ ಮಾಡಿ ಒಂದು ಒಳ್ಳೆಯ ಉಪಯೋಗವಾಗಿರುವಂತಹ ಒಂದು ವಿಚಾರ. ಹಾಗಾಗಿ ಮುಂದಿನ ದಿವಸಗಳಲ್ಲಿ ಈಗ ನಾವು ಹೇಳಿದ್ವಿ ಒಂದಷ್ಟು ರಿಸಲ್ಟ್ಗಳನ್ನೆಲ್ಲ ಮಾತಾಡಿದ್ವಿ, ಎಲ್ಲ ಒಳ್ಳೇದಾಗಿದೆ. ಹಾಗಾಗಿ ಮುಂದಿನ ದಿವಸಗಳಲ್ಲಿ ನಿಮಗೆ ಏನಾದರೂ ಒಳ್ಳೇದಾಗಿದೆ ಅಂತ ಅನಿಸಿದ್ರೆ ದಯವಿಟ್ಟು ನೇರವಾಗಿ ಒಂದು ಇವರಿಗೆ ಫೋನ್ ಮಾಡಿ ಹೇಳ್ಬೋದು, ಇಲ್ಲ ನಮ್ಮ ಚಾನಲ್ ಮೂಲಕನಾದ್ರೂ ಹೇಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗಾಗಿ ಇದುವರೆಗೆ ಕಾರ್ಯಕ್ರಮ ನೋಡಿದ್ರಿ. ಮುಂದಿನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ.